ಕೊಡುವಂತ ನಮ್ಮ ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಆತನನ್ನು ಆರಾಧಿಸೋಣ. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಲಜ್ಜೆಗೆ ಬದಲಾಗಿ ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಕಣ್ಣೀರಿಗೆ ಬದಲಾಗಿ ಕಣ್ಣೀರಿಗೆ ಬದಲಾಗಿ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಪರಮ ಆನಂದ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆ ನೀಡುವಂತ ನಮ್ಮ ಕರ್ತನು. ಓ ರಸಕರವಶೋ. ಹೊಸ ಬಲವ ನೀಡು ದೇವಾ, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಬನ್ನಿರಿ ಸ್ವಲ್ಪ ಕ್ಷಣ ಆತನನ್ನು ನಮ್ಮ ಕರಗಳನ್ನು ಎತ್ತಿದವರಾಗಿ, ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ, ಆತನನ್ನೇ ದೃಷ್ಟಿಸುತ್ತಾ, ಆತನ ಮೇಲೆ ನಮ್ಮ ಕೇಂದ್ರವನ್ನು ಇಡುತ್ತಾ, let's focus on Jesus this morning. Let's focus. Let's be grateful for who he is in our lives. Let's be thankful for what he has done for us. Thank you, Jesus. Thank you for choosing us to be your children. ಓ ಕರ್ತನೆ, ನಿನಗೆ ಸ್ತೋತ್ರ. ನಮ್ಮನ್ನು ಆಯ್ದುಕೊಂಡದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ರಸಕರವಶ್ ಏನಲ್ಲ ಅದ್ಭುತ, ಏನಲ್ಲ
ಖೇಡ್ಯವು, ನಮ್ಮ ದುರ್ಗವು, ನಮ್ಮ ಗುರಾಣಿಯು ಆತನೇ. ಯೆಹೋವ ಈರೆ ಆಗಿ ನಮಗೆ ಒದಗಿಸುವಂತ ನಮ್ಮ ಕರ್ತನು ಆತನೇ. ಯೆಹೋವ ರಾಫನಾಗಿ ನಮ್ಮನ್ನು ಆರೋಗ್ಯವನ್ನು ಕೊಡುವಂತ ಕರ್ತನು ಆತನೇ ಆಗಿದ್ದಾನೆ. ಯೆಹೋವ ನಿಸ್ಸಿಯಾಗಿ ನಮಗೆ ಜಯವನ್ನು ತರುವಂತ ನಮ್ಮ ಕರ್ತನು ಆತನೇ ಆಗಿದ್ದಾನೆ. ಯೆಹೋವ ಶಾಲೋಮ್ ಆಗಿ ನಮಗೆ ಶಾಂತಿಯನ್ನು ಕೊಡುವ ಆತನು ಆತನೇ ಆಗಿದ್ದಾನೆ. ತನ್ನ ಅಪಾರವಾದ ಪ್ರೀತಿಯ ನಿಮಿತ್ತ ಆತನು ನಮ್ಮನ್ನು ಹೆಸರಾಗಿ ಕರೆದಿದ್ದಾನೆ. ಪ್ರಿಯರೇ, ಆತನಿಗೆ ಸ್ತೋತ್ರ. He is our Jehovah Jireh, our provider. Jehovah Rapha, our healer. Jehovah Nissi, the Lord our banner, the Lord who brings us victory. We love you, Jesus. What can we give back to you, Lord? ನಿನಗೆ ಹಿಂತಿರುಗಿ ನಾವು ಏನು ಕೊಡಬಹುದು ಕರ್ತನೆ? There's nothing that we can give you back apart from saying, Lord, I thank you. ಕರ್ತನೆ, ನಿನಗೆ ಸ್ತೋತ್ರ ಎಂಬುದಾಗಿ ಮಾತ್ರ ನಾನು ನಿನಗೆ ಹೇಳ್ಬೋದು ಕರ್ತನೆ. ಹಿಂತಿರುಗಿ ನಾನು ನಿನಗೆ ಕೊಡಲು ಏನಾದರೂ ಸಾಧ್ಯವಿಲ್ಲ ಕರ್ತನೆ. I cannot give you anything back. I cannot return anything, Lord Father, in return for what you have done for me, Lord Jesus. All that I can say is thank you, Lord. Hey Parmeshwar, tera shukriya. Lord, we just worship you, Lord. We thank you, Lord. All I can say is thank you, Jesus. All I can say is thank you, Jesus. ಸ್ತೋತ್ರ ಯೇಸು. ಬನ್ನಿರಿ ಪ್ರಿಯರೇ, ಆತನಿಗೆ ಹೇಳೋಣ, ಸ್ತೋತ್ರ ಕರ್ತನೆ, ನನ್ನನ್ನು ಇನ್ನೂವರೆಗೆ ನೀನು ಕಾಯ್ತಿದ್ದಿ, ನಿನಗೆ ಸ್ತೋತ್ರ. ನಿನ್ನ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆ ಕರುಣೆಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಒಂದು ಅಪಾರವಾದ ಪ್ರೀತಿಯ ನಿಮಿತ್ತ ನನ್ನನ್ನು ನೀನು ಆಯ್ದುಕೊಂಡಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ಕೆಸರಿನಲ್ಲಿ ಬಿದ್ದಂತ ನನ್ನನ್ನು ನೀನು ಎತ್ತಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ನನ್ನನ್ನು ಮೇಲಕ್ಕೆತ್ತುವ ಆತನೇ ನಿನಗೆ ಸ್ತೋತ್ರ. ನನ್ನನ್ನು ಕಾಯುವಾತನೇ ನಿನಗೆ ಸ್ತೋತ್ರ. ನನ್ನ ಸೃಷ್ಟಿಕರ್ತನೆ, ನನ್ನ ಕೋಟೆಯೇ, ನನ್ನ ಗುರಾಣಿಯೇ, ನಿನಗೆ ಸ್ತೋತ್ರ, 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 ಸ್ತೋತ್ರ. दुनिया
ಸ್ತೋತ್ರ ಕರ್ತನೆ. ಕೊಟ್ಟಂತ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ನಮ್ಮ ಸ್ಥಳಗಳಲ್ಲಿ ಎದ್ದು ನಿಂತುಕೊಂಡು ನಮ್ಮ ಸುಂದರವಾದಂಥ ರಾಜ್ಯಕ್ಕಾಗಿ, ನಮ್ಮ ಸುಂದರವಾದಂಥ ದೇಶಕ್ಕಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ಕರ್ತನ ಅದ್ಭುತವಾಗಿ ನಡೆಸಿ ಒಂದು ಕೊನೆಯ ದಿನ ತನಕ ನಮ್ಮನ್ನು ತಂದಿರುವಾಗ ನಮ್ಮ ರಾಜ್ಯಕ್ಕಾಗಿ ಎಷ್ಟೋ ನಾವು ಸ್ತೋತ್ರ ಸಲ್ಲಿಸಬೇಕು. ಎಲ್ಲರೂ ಕರಗಳನ್ನು ಚಾಚಿ ಆಕಾಶದ ಕಡೆಗೆ ನಮ್ಮ ಸ್ವರಗಳನ್ನೆತ್ತಿ ಪ್ರಾರ್ಥಿಸೋಣ. ಔರಬ ಶಾಂದರಿಯ ರೆಲನ ಮಲನ ಜೊಖುರಿಯ ಮರ ಸಂದರಿ. ತಂದೆಯೇ, ನಿನ್ನ ಅಪಾರವಾದ ಪ್ರೀತಿ, ಅಪಾರವಾದ ಕರುಣೆಗಾಗಿ ಸ್ತೋತ್ರ ರಾಜ. ವಂದನೆ ಕರ್ತನೆ ಯೇಸಪ್ಪ. ವಿಶೇಷವಾಗಿ ಸ್ವಾಮಿ, ಈ ವರ್ಷ ನಮಗೆ ಕೊಟ್ಟಿರುವಂಥ ಹೊಸ ಸರ್ಕಾರಗಾಗಿ ವಂದನೆ ಸ್ವಾಮಿ. ಎಲ್ಲರ ಪ್ರಾರ್ಥನೆಯನ್ನು ಕೇಳಿ ರಾಜ, ನೀನು ಕೊಟ್ಟಂತ ನೂತನ ಸರ್ಕಾರಗಾಗಿ ವಂದನೆ ಸ್ವಾಮಿ. ಅವರಪ್ಪ ಒಂದು ನೀತಿಯ ಸರ್ಕಾರ ಆಗಿ ಎಲ್ಲವನ್ನು ಜನರ ಹಿತಕ್ಕಾಗಿ ಸ್ವಾಮಿ ಅಪ್ಪ, ನಿನ್ನ ಸುವಾರ್ತೆಗೆ ಯಾವುದೇ ಅಡ್ಡಿ ಇಲ್ಲದಂತೆ ಅವರು ಮಾಡುವ ಹಾಗೆ ಸ್ವಾಮಿ ಎಲ್ಲ ಕಡೆ ನೀತಿಯು ಹರಿಯಲಿ ಎಂದು ಪ್ರಾರ್ಥಿಸ್ತೇವೆ. ನಮ್ಮ ಮುಖ್ಯಮಂತ್ರಿಗಳಿಗಾಗಿ, ಎಲ್ಲ ಮಂತ್ರಿ ವರ್ಗದವರಿಗಾಗಿ ಸ್ವಾಮಿ ಅಪ್ಪ, ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳನ್ನು ಸ್ವಾಮಿ ನಿನ್ನ ಮುಂದೆ ಅರ್ಪಿಸುವರಾಗಿದ್ದೇವೆ. ಎಲ್ಲೆಲ್ಲಿ ಇನ್ನೂ ಹಿಂಸೆ ನಡೀತಾ ಇದೆಯೋ ಅಲ್ಲಿ ರಾಜ ನಿನ್ನ ಜನರಿಗೆ ಶಕ್ತಿಯನ್ನು ಕೊಡು, ಧೈರ್ಯವನ್ನು ಕೊಡು ಸ್ವಾಮಿ ಅಪ್ಪ. ಆತ್ಮನ ಬಲದಿಂದ ತುಂಬಿಸು ತಂದೆ. ಅದೇ ರೀತಿ ಸ್ವಾಮಿ ಅಪ್ಪ, ಈ ಸಮಯದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕಾಗಿ ಪ್ರಾರ್ಥಿಸ್ತೇವೆ. ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ. ಸುವಾರ್ತೆ ತಲುಪದ ಊರು ಇರಲೇಬಾರದು ಸ್ವಾಮಿ, ಸಭೆಗಳಿಲ್ಲದ ಗ್ರಾಮಗಳು ಇರಲೇಬಾರದು ರಾಜ ತಂದೆಯೇ. ವಿಶೇಷವಾಗಿ ಸ್ವಾಮಿ ಅದೇ ರೀತಿಯಲ್ಲಪ್ಪ ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಮತ್ತು ಎಲ್ಲಾ ತರದ ಮಂತ್ರಿ ವರ್ಗದವರಿಗೆ ಅಪ್ಪ, ಮುಂದಿನ ವರ್ಷದಲ್ಲಿ ಬರಲಿಕ್ಕಿರುವಂತಹ ಚುನಾವಣೆಯಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ನೀತಿಯು ಹರಿಯಲಿ ಸ್ವಾಮಿ, ಆತ್ಮನ ಕಾರ್ಯವಾಗಲಿ. ವೈರ್ಯ ಎಲ್ಲ ಕುತಂತ್ರ ಯೋಚನೆಗಳು ನಮ್ಮ ದೇಶದ ವಿರುದ್ಧವಾಗಿ ಯೇಸು ನಾಮದಲ್ಲಿ ಬಂಧಿಸುವರಾಗಿದ್ದೇವೆ ಯೇಸಪ್ಪ. ಆ ಒಂದು ಸ್ವಾಮಿ ಉತ್ತರ ಭಾರತದಲ್ಲಿ ಇನ್ನು ಎಲ್ಲೆಲ್ಲಿ ಸ್ವಾಮಿ ನಿನ್ನ ಸೇವಕರಿಗೆ, ಸಭೆಗಳಿಗೆ ಹಿಂಸೆ ನಡೀತಾ ಇದೆಯೋ ಬಲವನ್ನು ಕೊಟ್ಟು ನಿನ್ನ ಒಂದು ಸ್ವಾಮಿ ಸೇವಕರು ಧೈರ್ಯದಿಂದ ಕ್ರಿಸ್ತನ ಸುವಾರ್ತೆಯನ್ನು ಸಾರಿ ದೊಡ್ಡ ಉಜ್ಜೀವವನ್ನು ಕಳಿಸು ಸ್ವಾಮಿ. ವಂದನೆ ರಾಜ. ಎಲ್ಲಾ ಮಹಿಮೆ ನಿಮ್ಗೆ ಸಲ್ಲಿಸ್ತಾ ಸ್ವಾಮಿ. ಮುಂದಿನ ಸಮಯವನ್ನು ಕೂಡ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡು ಹೊಂದಿದ್ದೇವೆ ತಂದೆ. ಆಮೆನ್. ಆಮೆನ್. Amen. Amen. You and I are privileged because we are seated in the presence of God Most High. ಮತ್ತು ಸರ್ವಶಕ್ತನ ಒಂದು ಸನ್ನಿಧಾನದಲ್ಲಿ ನಾವು ಕೂತ್ಕೊಂಡಿರುವ ಕಾರಣವಾಗಿ ನಾವು ನಿಜಕ್ಕೂ ಸೌಭಾಗ್ಯವಂತರಾಗಿದ್ದೇವೆ. Amen. If you believe it, shout aloud amen. ನೀವು ನಂಬುತ್ತಾ ಇದ್ರೆ ಜೋರಾಗಿ ಆಮೆನ್ ಹೇಳಬೇಕು. The best place that one could be is the presence of God. ಮತ್ತು ಉತ್ತಮ ಸ್ಥಳ ನಾವು ಇರಬೇಕಾದದ್ದು ಅದು ಕರ್ತನ ಸನ್ನಿಧಾನವೇ ಆಗಿದೆ. Amen. ಆಮೆನ್. Hallelujah. Hallelujah. So it's a privilege. So if you are if you have the desire to be seated in the presence of God all the time, it's a privilege. ಮತ್ತು ನಿಮಗೆ ಒಂದು ಆಸೆ ಕರ್ತನ ಸನ್ನಿಧಾನದಲ್ಲಿ, ಸರ್ವಶಕ್ತನ ಸನ್ನಿಧಾನದಲ್ಲಿ ಇರಬೇಕೆಂಬುದಾಗಿ ಅದು ನಮ್ಮ ಒಂದು ಸೌಭಾಗ್ಯವಾಗಿದೆ. Amen. So this morning I have a word for you. ಮತ್ತು ಇಂದು ಬೆಳಿಗ್ಗೆ ದೇವರ ವಾಕ್ಯವನ್ನು ನಿಮ್ಮ ಬಳಿ ತರಲಿದ್ದೇನೆ. And even as we begin, we prepare ourselves to enter the new year. ಮತ್ತು ನಾವು ಹೊಸ ವರ್ಷವನ್ನ ಪ್ರಾರಂಭ ಮಾಡುತ್ತಿರಲಾಗಿ, ನಾವು ಸಿದ್ಧಪಾಟು ಮಾಡಿಕೊಳ್ಳುತ್ತಿರಲಾಗಿ, I don't encourage people to take new year resolutions. ಮತ್ತು ಹೊಸ ವರ್ಷದಲ್ಲಿ ಒಂದು ಹೊಸ ಪ್ರಮಾಣಗಳನ್ನು ಮಾಡಬೇಕೆಂಬುದಾಗಿ ನಾನು ಪ್ರೋತ್ಸಾಹ ಮಾಡುವುದಿಲ್ಲ. I don't encourage people. ಮತ್ತು ನಾನು ಆ ರೀತಿಯಲ್ಲಿ ಪ್ರಮಾಣಗಳನ್ನು ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಬಯಸುವುದಿಲ್ಲ. Because new year resolutions are always broken. ಮತ್ತು ಹೊಸ ವರ್ಷದಲ್ಲಿ ಏನೇನು ಪ್ರಮಾಣಗಳನ್ನು ದೇವರಿಗೆ ನಾವು ಮಾಡ್ತೇವೆ ಅದನ್ನು ಮುರಿಯುವುದಕ್ಕಾಗಿ ಮಾಡ್ತೇವೆ. For a child of God, every day is a new day. ಮತ್ತು ದೇವರ ಮಗುವಿಗೆ ಪ್ರತಿದಿನವೂ ಹೊಸ ದಿನವೇ ಆಗಿದೆ. Amen. This is the day that the Lord has made. We will rejoice and be glad in it. ಇದೇ ದಿನ ಕರ್ತನು ಮಾಡಿದ್ದು, ಇದರಲ್ಲಿ ಉತ್ಸಾಹಗೊಂಡು ಉಲ್ಲಾಸಗೊಳ್ಳುತ್ತೇವೆ. Amen. ಆಮೆನ್. So the new year is okay, but new year is not a time for us to take resolutions. ಮತ್ತು ಹೊಸ ವರ್ಷ ಅದು ಒಳ್ಳೆಯದು, ಆದರೆ ಆ ಪ್ರಮಾಣಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಮಾತ್ರ ಹೊಸ ವರ್ಷ ಬೇಡ. Amen. ಆಮೆನ್. Hallelujah. ಹಲ್ಲೆಲೂಯಾ. So people who are used to taking resolutions in the new year, you know how well you keep it up. ಮತ್ತು ಯಾರ್ಯಾರು ಆ ರೀತಿಯಲ್ಲಿ ಪ್ರಮಾಣಗಳನ್ನು ಮಾಡಬೇಕೆಂಬುದಾಗಿ ಬಹಳ ನಿರ್ಧಾರ ಮಾಡಿಕೊಂಡು ಆಮೇಲೆ ಅದನ್ನ ಏನ್ ಮಾಡ್ತೀರೋ ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. Amen. Amen. ಆಮೆನ್. Praise the Lord. ಪ್ರೈಸ್ ದಿ ಲಾರ್ಡ್. It's not a revelation. ಮತ್ತು ಅಲ್ಲಿ ಯಾವ ಒಂದು ಪ್ರಕಟಣೆ ಅಲ್ಲ. It's not a revelation, it's a common sense. ಮತ್ತು ಅದು ಒಂದು ಸಾಮಾನ್ಯ ಜ್ಞಾನವಾಗಿದೆ, ಅದು ಯಾವ ಒಂದು ಹೊಸ ಒಂದು ಪ್ರಕಟಣೆ ಅಲ್ಲ. So a child of God is used to keeping up the word, keeping up his commitment each day. ಮತ್ತು ಪ್ರತಿದಿನ ದೇವರ ಮಗು ಆತನಿಗೆ ವಿಧೇಯನಾಗಿರುವುದು, ಆತನಿಗೆ ಸಮರ್ಪಿತನಾಗಿರುವುದು ಅದು ಬಹಳ ಪ್ರಾಮುಖ್ಯ. Amen. ಆಮೆನ್. So this morning if you have the word with you, ಮತ್ತು ನಿಮ್ಮ ಬಳಿಯಲ್ಲಿ ಬೈಬಲ್ ಇರುವುದಾದರೆ ಸತ್ಯವೇದ,
I want you to understand that God's word is true. ಮತ್ತು ನಿಮಗೆ ಇದು ಚೆನ್ನಾಗಿ ತಿಳಿಯಬೇಕು ಮತ್ತು ದೇವರ ವಾಕ್ಯವು ಅದು ಸತ್ಯವಾಗಿದೆ. In the book of Jeremiah chapter 5 and verse 15, God said like this. ಮತ್ತು ಯೆರೆಮಯ Chapter 5 verse 15. ಮತ್ತು 5 ಮತ್ತು 15ನೇ ವಚನದಲ್ಲಿ ನಾವು ನೋಡ್ತೇವೆ. My word is a fire. ಮತ್ತು ನನ್ನ ವಾಕ್ಯವು ಅದು ಅಗ್ನಿಯಾಗಿದೆ. Amen. ಎಲ್ಲರೂ ಹೇಳ್ರಿ ಅಗ್ನಿ. ಅಗ್ನಿ ಅಗ್ನಿ. ಅಗ್ನಿ. God says my word is a fire. ನನ್ನ ಒಂದು ವಾಕ್ಯವು ಅದು ಅಗ್ನಿಯಾಗಿದೆ ಅಥವಾ ಬೆಂಕಿಯಾಗಿದೆ. The fire has a dual purpose. ಮತ್ತು ಬೆಂಕಿಗೆ ಎರಡು ಒಂದು ಗುಣಲಕ್ಷಣಗಳಿವೆ. Number one, it burns. ಮತ್ತು ಒಂದು ಅದು ದಹಿಸ್ತದೆ. But at the same time it also purifies. ಮತ್ತು ಅದು ಆ ಶುದ್ಧೀಕರಣವನ್ನು ಸಹ ಅದು ಮಾಡುತ್ತದೆ. Unless the gold goes through the purification process, unless it is burnt, it will not come out as refined gold. ಮತ್ತು ಆ ಬಂಗಾರವು ಕುಲುಮೆಯ ಒಳಗಡೆಯಿಂದ ಹೋಗದೆ ಇದ್ದರೆ ಅದು ಶುದ್ಧ ಬಂಗಾರವಾಗಿ ಅದು ಮಾರ್ಪಾಟು ಆಗುವುದಿಲ್ಲ. On the road to Emmaus there were two people who were walking after the resurrection of Christ. ಯೇಸು ಸ್ವಾಮಿಯ ಪುನರುತ್ಥಾನದ ನಂತರ ಎಮೋಸ್ ಅನ್ನುವಂತ ಒಂದು ಪಟ್ಟಣಕ್ಕೆ ಅವರು ಶಿಷ್ಯರು ನಡ್ಕೊಂಡು ಹೋಗ್ತಿರಲಾಗಿ And suddenly Jesus appears. ಮತ್ತು ಇದ್ದಕ್ಕಿದ್ದಂತೆ ಯೇಸು ಅಲ್ಲಿ ಪ್ರತ್ಯಕ್ಷವಾಗುತ್ತಾರೆ. And he begins to communicate with them. ಮತ್ತು ಅವರ ಜೊತೆ ಆತನು ಮಾತನಾಡಲು ಬಯಸುತ್ತಾನೆ. And after Jesus disappeared, ಯೇಸು ಸ್ವಾಮಿ ಅಲ್ಲಿ ಕಾಣದೆ ಹೋದ ನಂತರ when they recognized it was Jesus, ಮತ್ತು ಅವರು ಅದಾದ ಮೇಲೆ ಗುರುತಿಸ್ತಾರೆ ಅಲ್ಲಿ ಅದು ಯೇಸು ಆಗಿದ್ದನು ಎಂಬುದಾಗಿ. they spoke to each other. ಅವರು ಒಬ್ಬರ ಸಂಗಡ ಒಬ್ಬರು ಮಾತನಾಡಿಕೊಳ್ಳುತ್ತಾರೆ. Were not our hearts burning when he spoke to us? ಮತ್ತು ಆತನು ನಮ್ಮ ಸಂಗಡ ಮಾತನಾಡುತ್ತಿರುವಾಗ ನಮ್ಮ ಹೃದಯಗಳಲ್ಲಿ ಅದು ಅಗ್ನಿ ಹಾಕಿದಂತೆ ಅಥವಾ ದಹಿಸಿದಂತೆ ಆಗಲಿಲ್ಲವೋ ಎಂಬುದಾಗಿ ಅವರು ಮಾತನಾಡಿಕೊಳ್ತಾರೆ. Whenever the word comes to us, it should burn our lives. ಮತ್ತು ದೇವರ ವಾಕ್ಯವು ನಮ್ಮ ಬಳಿ ಬರುವಾಗೆಲ್ಲ ಅದು ನಮ್ಮನ್ನು ಉರಿಯುವಂತೆ ಮಾಡುತ್ತದೆ. In Jeremiah chapter 23 and verse 29, God said, "Is not my word a hammer?" ಮತ್ತು ನನ್ನ ಒಂದು ವಾಕ್ಯವು ಯೆರೆಮಯ 23:29 ನನ್ನ ಒಂದು ವಾಕ್ಯವು ಒಂದು ಸುತ್ತಿಗೆ ಆ ರೀತಿಯಲ್ಲಿ ಇದೆ ಎಂಬುದಾಗಿ ಹೇಳಿಲ್ವೋ? Amen. ಆಮೆನ್. Hallelujah. ಹalleluya. What do we do with the ಸುತ್ತಿಗೆ? ಮತ್ತು ಆ ಸುತ್ತಿಗೆಯಿಂದ ನಾವು ಏನು ಮಾಡುತ್ತೇವೆ? When we can break the stones into pieces, right? ಮತ್ತು ಕಲ್ಲುಗಳನ್ನ ಪುಡಿಪುಡಿಯಾಗಿ ಮಾಡುವಂತ ಸುತ್ತಿಗೆ ಆಗಿರುತ್ತದೆ. That's the power of God's word. ಅದು ದೇವರ ವಾಕ್ಯದ ಬಲವಾಗಿದೆ. Amen. ಆಮೆನ್. Hallelujah. ಹalleluya. So this morning ಮತ್ತು ಇಂದು ಬೆಳಿಗ್ಗೆ I have a word for the body of Christ. ಮತ್ತು ದೇವರ ಒಂದು ದೇಹಕ್ಕೆ ಕ್ರಿಸ್ತನ ದೇಹಕ್ಕೆ ನನ್ನ ಬಳಿ ಒಂದು ವಾಕ್ಯವಿದೆ. I want you to turn with me to the book of Amos. ಮತ್ತು ಆಮೋಸ್ನ ಒಂದು ಪ್ರವಾದನೆ ಗ್ರಂಥಕ್ಕೆ ನಿಮ್ಮ ಸತ್ಯವೇದನ್ನು ತಿರುಗಿಸಬೇಕಾಗಿ ಬೇಡುತ್ತೇನೆ. Chapter 7. ಮತ್ತು 7ನೇ ಒಂದು ಅಧ್ಯಾಯ. The first few verses the Bible says like this. ಮತ್ತು ಪ್ರಾರಂಭದಲ್ಲಿ ಕೆಲವು ವಚನಗಳು ಈ ರೀತಿಯಲ್ಲಿ ಅದು ಹೇಳುತ್ತದೆ. Now Amos is a minor prophet whom we see in the Bible. ಮತ್ತು ಬೈಬಲ್ ಅಲ್ಲಿ ನಾವು ಕಂಡುಕೊಳ್ಳುವಂತ ಆ ಒಂದು ಪ್ರವಾದಿ ಆಗಿದ್ದಾನೆ ಆಮೋಸನು. And God showed Amos a few visions. ಮತ್ತು ಆಮೋಸನಿಗೆ ದೇವರು ಕೆಲವು ದರ್ಶನಗಳನ್ನ ಆತನು ಕೊಟ್ಟನು. The first vision that God showed Amos was the vision of locusts. ಮತ್ತು ಮೊದಲನೇ ಒಂದು ದರ್ಶನ ದೇವರು ಆ ಆಮೋಸನಿಗೆ ತೋರಿಸಿದ್ದು ಅದು ಮಿಡತೆಯ ಒಂದು And ದರ್ಶನವಾಗಿತ್ತು. he saw the vision that the locust was eating up the grass of the land. ಮತ್ತು ಭೂಮಿಯ ಮೇಲಿರುವಂತಹ ಪೈರುಗಳನ್ನ ಹುಲ್ಲುಗಳನ್ನ ತಿನ್ನುವಂತ ಮಿಡತೆಗಳನ್ನ ಆತನು ತೋರಿಸುತ್ತಾನೆ. And Amos stands as an intercessor standing in the gap between God and people, and he said, "Oh Lord, I pray that you would forgive the people." ಮತ್ತು ಆಮೋಸನು ಒಂದು ವಿಜ್ಞಾಪನೆ ಮಾಡುವನಾಗಿ ದೇವರಿಗೂ ಮತ್ತು ಜನರಿಗೂ ಮಧ್ಯವರ್ತಿಯಾಗಿ ಮಧ್ಯಸ್ಥಿಕನಾಗಿ ಆತನು ಪ್ರಾರ್ಥನೆ ಮಾಡುತ್ತಾನೆ, ದೇವರೇ ಇವರನ್ನು ಕಾಪಾಡು ಎಂಬುದಾಗಿ. The Bible says God relented. ಮತ್ತು ದೇವರು ನಿರಾಕರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. And he said it shall not be. ಮತ್ತು ಆ ರೀತಿಯಲ್ಲಿ ಅದು ಆಗುವುದಿಲ್ಲ ಎಂಬುದಾಗಿ ಹೇಳಿದನು. The second vision that God shows Amos was the vision of the fire. ಮತ್ತು ಎರಡನೇ ಒಂದು ದರ್ಶನ ದೇವರು ಆಮೋಸನಿಗೆ ಕೊಟ್ಟದ್ದು ಅದು ಬೆಂಕಿಯ ಒಂದು ದರ್ಶನವಾಗಿತ್ತು. And he saw that there was fire all around. ಮತ್ತು ಎಲ್ಲೆಡೆಯಲ್ಲಿ ಆ ದಹಿಸುವಂತ ಅಗ್ನಿ ಇರುವುದನ್ನ ಅಲ್ಲಿ ಕಾಂಡನು. Again Amos stood in the gap and began to pray. ಮತ್ತು ಮಧ್ಯಸ್ಥಿಕೆಯನ್ನು ವಹಿಸಿ ಆತನು ಮತ್ತೆ ಪುನಃ ಪ್ರಾರಂಭ ಮಾಡುತ್ತಾನೆ ದೇವರಿಗೆ. Lord, I pray that you would forgive. ಓ ದೇವರೇ ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳುತ್ತಾನೆ. And the Bible says God relented again. ಮತ್ತು ದೇವರು ನಿರಾಕರಿಸಿದನು ಎಂಬುದಾಗಿ ನಾವು ಕಾಣುತ್ತೇವೆ. And the Bible says God said it shall not be. ಮತ್ತು ಆ ರೀತಿಯಲ್ಲಿ ಆಗುವುದಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. And the third vision that God showed in the book of Amos chapter 7. ಮತ್ತು 7ನೇ ಅಧ್ಯಾಯದಲ್ಲಿ ಆಮೋಸನ ಒಂದು ಗ್ರಂಥ ಮತ್ತೆ 3ನೇ ಒಂದು ದರ್ಶನ ದೇವರು ಕಾಣಿಸುತ್ತಾನೆ. And in verse 8 God said, "What do you see, Amos?" ಮತ್ತು 8ನೇ ವಚನದಲ್ಲಿ ಆಮೋಸನೇ ನೀನು ಏನನ್ನು ನೋಡುತ್ತಿರುವೆ ಎಂಬುದಾಗಿ ದೇವರು ಕೇಳುತ್ತಾನೆ. Amos said, "I see a plumb line." ಮತ್ತು ಆತನು ಹೇಳ್ತಾನೆ ತೂಗುಗುಂಡು ಅಥವಾ ನೂಲು ಗುಂಡನ್ನು ನಾನು ಕಾಣುತ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. What is a plumb line? ಮತ್ತು ಪ್ಲಮ್ ಲೈನ್ ಅಥವಾ ಈ ತೂಕದ ಗುಂಡು ಅಂತ ಹೇಳುವಾಗ ಅದರ ಅರ್ಥವೇನು? You know, everybody knows what a plumb line is. ಮತ್ತು ಈ ರೀತಿಯಲ್ಲಿ ಆ ಮೇಸ್ತ್ರಿಗಳು ಉಪಯೋಗ ಮಾಡುವಂತಹ ತೂಗಿನ ಗುಂಡುವನ್ನು ನಾವು ನಮ್ಮೆಲ್ಲರಿಗೂ ಗೊತ್ತದೆ. Everybody say plumb line. ತೂಗು ಗುಂಡು. ಎಲ್ಲರೂ ಹೇಳ್ರಿ ಇಂಗ್ಲಿಷ್ ಅಲ್ಲಿ plumb line. Plumb line. ತೂಗು ಗುಂಡು. ತೂಗು ಗುಂಡು. ಸ್ವಲ್ಪ ಜೋರಾಗಿ ಹೇಳ್ರಿ. ತೂಗು ಗುಂಡು. ತೂಗು ಗುಂಡು. ತೂಗು ಗುಂಡು.
The plumb line is used by the construction workers. ಮತ್ತು ಈ ಒಂದು ಕಟ್ಟಡದ ಕೆಲಸ ಮಾಡುವವರಿಂದ ಆ ಕೆಲಸಗಾರ ಉಪಯೋಗ ಮಾಡುವಂತ ಈ ಒಂದು ಯಂತ್ರ. Now this has an iron weight at the bottom, ಮತ್ತು ಕೆಳಗಡೆ ಆ ಕಬ್ಬಿಣದ ಒಂದು ಭಾರ ಇದೆ, and this is called as a plumb line. ಮತ್ತು ಇದನ್ನು ನಾವು ತೂಗುಗುಂಡು ಅಂತೇವೆ. And God asked Moses, what do you see? ಮತ್ತು ಆಮೋಸನಿಗೆ ಕೇಳ್ತಾನೆ ದೇವರು, ಏನನ್ನು ಕಾಣ್ತಾ ಇದ್ದಿ? I see a plumb line. ಓ, ನಾನು ತೂಕದ ಗುಂಡನ್ನು ಕಾಣ್ತಾ ಇದ್ದೇನೆ. And God told Amos, ಮತ್ತು ಆಮೋಸನಿಗೆ ದೇವರು ಹೇಳ್ತಾನೆ, I am setting a plumb line amidst my people Israel. ಮತ್ತು ನನ್ನ ಜನರಂತ ಇಸ್ರಾಯೇಲ್ ಮಧ್ಯದಲ್ಲಿ ನಾನು ತೂಕದ ಗುಂಡನ್ನು ನಾನು ಇಡ್ತಾ ಇದ್ದೇನೆ ಎಂದು ಹೇಳ್ತಾನೆ. Now why is the plumb line used? ಮತ್ತು ಯಾಕೆ ಈ ಒಂದು ತೂಕದ ಗುಂಡನ್ನು ಇಡಲಾಗುತ್ತದೆ? A plumb line is used in order to check the correctness of the construction of a building. ಮತ್ತು ಒಂದು ಕಟ್ಟಡದ ಅದರ ಒಂದು ಆಕಾರವನ್ನ ಅದು ನಿರ್ಧರಿಸುತ್ತದೆ, ಮತ್ತು ಆ ತೂಕದ ಗುಂಡಿನಿಂದ ಅವರು ಕಲ್ಲುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಅವರು ಇಡುತ್ತಾರೆ. If this is a wall, ಮತ್ತು ಇದು ಒಂದು ಗೋಡೆ ಆಗಿದ್ರೆ, ಕಟ್ಟಡ ಆಗಿದ್ರೆ, the plumb line is placed in order to check the correctness, whether it is in alignment or not. ಮತ್ತು ಆ ಗೋಡೆಯು ನೀಟಾಗಿ ನೇರವಾಗಿ ಇದೆಯಾ ಇಲ್ಲವೋ ಎಂಬುದಾಗಿ ಆ ತೂಕದ ಗುಂಡು ಅದು ನಿರ್ಧರಿಸುತ್ತದೆ. If there is any error that is detected, ಮತ್ತು ಏನಾದರೂ ಆ ಕಲ್ಲು ತಪ್ಪಾಗಿ ಇಡಲ್ಪಟ್ಟಿದ್ರೆ, so it will help the construction workers to realign the construction. ಆ ಕಟ್ಟಡ ಕೆಲಸ ಮಾಡುವವರಿಗೆ ಅದು ಒಂದು ತೂಕವನ್ನ ಅಥವಾ ಆ ಒಂದು ನೆಟ್ಟಗಿರೋ ಇರುವುದನ್ನ ಅದು ಅವರಿಗೆ ತೋರಿಸುತ್ತದೆ. When I began to read this, ಮತ್ತು ಇದನ್ನು ಓದಲು ನಾನು ಪ್ರಾರಂಭ ಮಾಡಿದಾಗ I felt ನನಗನ್ನಿಸ್ತು that every Christian, every child of God is supposed to be having a plumb line in their lives. ಮತ್ತು ಪ್ರತಿಯೊಬ್ಬ ಕ್ರೈಸ್ತವರು ತಮ್ಮ ಜೀವಿತಗಳಲ್ಲಿ ಈ ರೀತಿಯಂತ ತೂಕದ ಗುಂಡನ್ನ ನಾವು ಇಟ್ಟುಕೊಳ್ಳಬೇಕಾಗಿದೆ. This is a good instrument for everybody to have. ಮತ್ತು ನಮ್ಮೆಲ್ಲರಿಗೂ ಅನ್ವಯಿಸುವಂತ ಈ ಒಂದು ಉತ್ತಮವಾದ ಉಪಕರಣ ನಮ್ಮ ಬಳಿ ಸಹ ಇರಬೇಕು. Because this will help to keep our lives in check. ಮತ್ತು ನಮ್ಮ ಜೀವಿತಗಳು ನೇರವಾಗಿ ನೆಟ್ಟಗಾಗಿ ಇದೆಯೋ ಎಂಬುದಾಗಿ ಅದು ತೋರಿಸುವಂತ ತೂಕದ ಗುಂಡಾಗಿದೆ. Amen. ಆಮೆನ್. This is not being used to show how wrong or how incorrect you are. ಮತ್ತು ಎಷ್ಟು ನೀವು ತಪ್ಪು ಮಾಡಿದ್ದೀರಿ, ಎಷ್ಟು ನೀವು ತಪ್ಪಿನಲ್ಲಿ ಇದ್ದೀರಿ ಎಂಬುದಾಗಿ ಗುರುತಿಸುವುದಕ್ಕಾಗಿ ಅಲ್ಲ. This is an instrument for myself. ಮತ್ತು ಈ ಒಂದು ಉಪಕರಣ, ಈ ಒಂದು ಯಂತ್ರ ಅದು ನನ್ನ ಒಂದು ಲಾಭಕ್ಕಾಗಿ. Every day I need to check it over my life in order to see if there is anything wrong, so that I can rectify and rearrange in order to set myself in accordance to the word of God. ಪ್ರತಿದಿನ ಇದನ್ನು ಉಪಯೋಗ ಮಾಡುತ್ತಾ ಆ ದೇವರ ವಾಕ್ಯದ ಪ್ರಕಾರವಾಗಿ ನನ್ನ ಜೀವಿತದಲ್ಲಿ ಏನು ನೆಟ್ಟಗಿಲ್ಲವೋ, ಏನು ಸರಿ ಇಲ್ಲವೋ ಅದನ್ನು ಸರಿಪಡಿಸೋದಕ್ಕೋಸ್ಕರ ಇದನ್ನು ಪ್ರತಿದಿನ ಉಪಯೋಗ ಮಾಡಬೇಕಾಗಿದೆ. So we're going to go into a few places where all we can place this plumb line in order to adjust ourselves towards perfection in our Christian life. ಮತ್ತು ನಮ್ಮ ಕ್ರೈಸ್ತವ ಜೀವಿತದಲ್ಲಿ ಎಲ್ಲಿ ಅಪರಿಪೂರ್ಣತೆ ಇದೆಯೋ ಅದನ್ನು ಪರಿಪೂರ್ಣ ಮಾಡೋದಕ್ಕಾಗಿ ಈ ಒಂದು ಯಂತ್ರವನ್ನು ನಾವು ಉಪಯೋಗ ಮಾಡಿಕೊಳ್ಳಬೇಕಾಗಿದೆ. Amen. Amen. Hallelujah. Hallelujah. I tell you, every child of God, every man of God, every woman of God should have a homework book. ಮತ್ತು ಪ್ರತಿಯೊಂದು ದೇವರ ಮಗು, ದೇವರ ಪುರುಷರು, ದೇವರ ಸ್ತ್ರೀಯರು ಆ ಒಂದು ಪುಸ್ತಕವನ್ನು ಇಟ್ಟುಕೊಳ್ಳಬೇಕಾಗಿದೆ. Homework book. ಮತ್ತು ಮನೆ ಹೋಮ್ವರ್ಕ್ ಬುಕ್ ಅನ್ನು ಇಟ್ಕೊಳ್ಳಬೇಕಾಗಿದೆ. Amen. You can ask my wife how serious I am with my spiritual life. ಮತ್ತು ನಾನು ನನ್ನ ಆತ್ಮೀಯ ಜೀವಿತದಿಂದ ಎಷ್ಟು ಗಂಭೀರತೆ ಉಳ್ಳವನಾಗಿದ್ದೇನೆ ಎಂಬುದಾಗಿ ನನ್ನ ಪತ್ನಿಯನ್ನು ನೀವು ಕೇಳಬಹುದು. Because I have the habit of noting down if there is anything that needs to be rectified. ಮತ್ತು ನನ್ನ ಜೀವಿತದಲ್ಲಿ ಏನಾದರೂ ಸರಿಪಡಿಸಿಕೊಳ್ಳುವಂತ ವಿಷಯ ಇದ್ದರೆ ಅದನ್ನು ನಾನು ಬರೆದುಕೊಳ್ಳುವಂತ ಒಂದು ಅಭ್ಯಾಸ ನನಗಿದೆ. I work on my spiritual life each day. ಪ್ರತಿದಿನ ನನ್ನ ಒಂದು ಆತ್ಮಿಕ ಜೀವಿತವನ್ನು ನಾನು ಸರಿಪಡಿಸಿಕೊಳ್ತಾ ಹೋಗ್ತೇನೆ. Because our God is a God who lives and reigns, and I am serious with him. ಮತ್ತು ನಮ್ಮ ದೇವರು ಆ ರೀತಿಯಲ್ಲಿ ನಮ್ಮ ಮೂಲಕವಾಗಿ ಆತನ ಕೆಲಸ ಮಾಡುತ್ತಾನೆ ಮತ್ತು ನಾವು ಅದನ್ನು ಗಂಭೀರತೆಯಿಂದ ತೆಗೆದುಕೊಳ್ಳಬೇಕಾಗಿದೆ. Amen. So every child of God should have a plumb line and keep it over their thought life each day. ಮತ್ತು ಪ್ರತಿಯೊಬ್ಬರು ದೇವರ ವಾಕ್ಯದ ಈ ಒಂದು ತೂಕದ ಗುಂಡನ್ನ ನಮ್ಮ ಜೀವಿತದಲ್ಲಿ ಮತ್ತು ನಮ್ಮ ಒಂದು ಆಲೋಚನೆಗಳಲ್ಲಿ ಅದನ್ನು ಅನ್ವಯಿಸಿಕೊಳ್ಳಬೇಕಾಗಿದೆ. What are the thoughts that are proceeding from your mind? ನಿಮ್ಮ ಮನಸ್ಸಿನಲ್ಲಿ ಎಂತ ಒಂದು ಆಲೋಚನೆಗಳನ್ನು ನೀವು ಆಲೋಚಿಸ್ತಾ ಇದ್ದೀರಿ ಎಂಬುದಾಗಿ ನೀವು ಪ್ರಶ್ನಿಸಿಕೊಳ್ಳಬೇಕು. What is your thinking process each day? ಪ್ರತಿದಿನ ಏನನ್ನು ನೀವು ವಿಚಾರ ಮಾಡ್ತಾ ಇದ್ದೀರಿ? What are your motives each day? ಪ್ರತಿದಿನ ನಿಮ್ಮ ಒಂದು ಉದ್ದೇಶಗಳು ಏನು? Amen. If you find any error in your thought process, this plumb line will help you identify so that you could rectify your life. ನಿಮ್ಮ ಆಲೋಚನೆಗಳಲ್ಲಿ ಏನಾದರೂ ವ್ಯತ್ಯಾಸ ಅಥವಾ ತಾರುಮಾರು ಇರುವುದಾದ್ರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇಲ್ಲದೆ ಇದ್ರೆ ಈ ಒಂದು ತೂಕದ ಗುಂಡು ನಮ್ಮನ್ನು ಸರಿಪಡಿಸುತ್ತದೆ. In 2 Corinthians chapter 10 and verse 5, Paul the apostle, in writing to the Corinthian church, he prayed like this. ಮತ್ತು ಆ ಒಂದು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆ ಪೌಲನು ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಹೇಳುತ್ತಾನೆ, every pretension that sets up itself against the knowledge of God as
the power of God, we make it obedient to the word of God. ಮತ್ತು ಎಲ್ಲಾ ಒಂದು ಆಲೋಚನೆ ದೇವರನ್ನು ಕ್ರಿಸ್ತನನ್ನು ಮೀರುವಂತ ಪ್ರತಿಯೊಂದು ಆಲೋಚನೆಗಳನ್ನ ನಾವು ಸೆರೆ ಹಿಡಿಯುತ್ತೇವೆ, ಅವುಗಳನ್ನ ಕೆಳಗೆ ಎಳೆಯುತ್ತೇವೆ ಎಂಬುದಾಗಿ ಹೇಳ್ತಾನೆ. Because everything gets started, the processing starts from the mind. ಮತ್ತು ಎಲ್ಲವೂ ನಮ್ಮ ಆಲೋಚನೆಯಿಂದ ಅದು ಪ್ರಾರಂಭವಾಗುತ್ತಾ ಹೋಗುತ್ತದೆ. How is your mind? ಮತ್ತು ನಿಮ್ಮ ಆಲೋಚನೆಯಲ್ಲಿ ಏನಿದೆ ಅಥವಾ ನಿಮ್ಮ ಮನಸ್ಸು ಏನಾಗಿದೆ? What is your thought process? ನಿಮ್ಮ ಆಲೋಚನೆಗಳು ಎಂತ ಒಂದು ಆಲೋಚನೆಗಳಾಗಿವೆ? Are you thinking that which is right? ಮತ್ತು ನೀವು ಯಾವುದು ಸರಿ ಎಂಬುದಾಗಿ ನೀವು ಆಲೋಚಿಸ್ತಾ ಇದ್ದೀರಾ? If there is anything wrong, ಮತ್ತು ಏನಾದರೂ ತಪ್ಪಿದ್ದಲ್ಲಿ this will help you identify. ಮತ್ತು ಇದು ನಿಮ್ಮನ್ನು ಅದನ್ನು ಗುರುತಿಸುವಂತೆ ಸಹಾಯ ಮಾಡುತ್ತದೆ. Proverbs 23 and verse 7 says, ಮತ್ತು ಜ್ಞಾನೋಕ್ತಿ 23:7ನೇ ವಚನದಲ್ಲಿ ನಾವು ನೋಡ್ತೇವೆ, someone who thinks he is like that. ಮತ್ತು ಆ ಮನುಷ್ಯನು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾನೋ ಅವನು ಹಾಗೇ ಇದ್ದಾನೆ ಎಂಬುದಾಗಿ ಹೇಳುತ್ತದೆ. Philippians chapter 4 and verse 8 says, ಮತ್ತು ಫಿಲಿಪ್ಪ 4:8ನೇ ವಚನದಲ್ಲಿ ನಾವು ನೋಡ್ತೇವೆ, think what is holy, think what is pure, think what is building, think what is edifying. ಮತ್ತು ಯಾವುದು ಪರಿಶುದ್ಧವಾದದ್ದು, ಯಾವುದು ಉತ್ತಮವಾದದ್ದು, ಯಾವುದು ಸಮಾಧಾನಕರವಾದದ್ದು, ಯಾವುದು ಕಟ್ಟಲ್ಪಡುವಂತದ್ದು ಅಂತವುಗಳ ಮೇಲೆ ನೀವು ಆಲೋಚನೆಗಳನ್ನು ಇಡ್ರಿ. Don't entertain any thoughts that are not from God. ದೇವರಿಂದ ಬರದೇ ಇರುವಂತಹ ಆಲೋಚನೆಗಳನ್ನ ಅವುಗಳನ್ನು ನೀವು ಸ್ವೀಕರಿಸಬೇಡ್ರಿ. Set yourself on the things above. ಮತ್ತು ನಿಮ್ಮನ್ನು ಆ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿರುವಂತಹ ಸಂಗತಿಗಳಿಗಾಗಿ ನೀವು ಆಲೋಚನೆಗಳನ್ನ ಇಟ್ಕೊಳ್ರಿ. What is the standard of God? ಮತ್ತು ದೇವರ ಒಂದು ಪ್ರಮಾಣ ಅಥವಾ ತೂಕದ ಏನಾಗಿದೆ? Jesus said, ಯೇಸು ಹೇಳಿದ್ರು, even if you look at somebody in a lustful way, you already committed sin. ಒಂದು ಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೀನು ನೋಡಿರುವುದಾದ್ರೆ ಆಗಲೇ ನೀನು ಅವಳ ಜೊತೆ ವ್ಯಭಿಚಾರ ಮಾಡಿದ್ದೀಯ ಎಂಬುದಾಗಿ ಹೇಳಿದನು. That is the standard of God. ಅದು ದೇವರ ಒಂದು ತೂಕ. What is your thought process? ಮತ್ತು ನಿಮ್ಮ ಆಲೋಚನೆಯಲ್ಲಿ ಏನು ನಡೀತಾ ಇದೆ? What are you thinking? ನೀನು ಏನು ಯೋಚನೆ ಮಾಡ್ತಾ ಇದೀಯಾ? Are you thinking, are you being very very opportunistic? ಮತ್ತು ಯಾವಾಗ ನನಗೆ ಕಾಲಾವಕಾಶ, ನನಗೆ ಯಾವಾಗ ಲಾಭ ಸಿಗುತ್ತದೆ ಅನ್ನುವಂತ ಅವಕಾಶಗಳನ್ನು ನೀವು ನೋಡ್ತಾ ಇದೀಯಾ? What is your thought process? ಮತ್ತು ನಿನ್ನ ಆಲೋಚನೆಯಲ್ಲಿ ಏನಿದೆ? So this morning, ಇಂದು ಬೆಳಿಗ್ಗೆ the Bible encourages us, ದೇವರ ವಾಕ್ಯ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. think that which is holy. ಮತ್ತು ಯಾವುದು ಪರಿಶುದ್ಧವಾದದ್ದು ಅದನ್ನು ಆಲೋಚಿಸು. Think about God. ಮತ್ತು ದೇವರ ಬಗ್ಗೆ ಆಲೋಚಿಸು. Think about how you can develop in the kingdom of God. ದೇವರ ರಾಜ್ಯದಲ್ಲಿ ನೀನು ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಬಹುದು ಅನ್ನೋದರ ವಿಚಾರದಲ್ಲಿ ನೀನು ಯೋಚನೆ ಮಾಡು. Amen. ಆಮೆನ್. So point number 1, thought process. ಮೊದಲನೇ ಒಂದು ಸಂಗತಿ ನಮ್ಮ ಒಂದು ಆಲೋಚನೆ ವಿಚಾರ ಮಾಡುವಂತ ಸಂಗತಿಗಳು. The second place where we need to set the plumb line is our speech. ಮತ್ತು ಆ ಎರಡನೇ ಭಾಗದಲ್ಲಿ ನಾವು ಈ ತೂಕದ ಗುಂಡನ್ನು ಇಡಬೇಕಾಗಿದೆ, ಅದು ನಮ್ಮ ಮಾತಿನಲ್ಲಿ ಇಡಬೇಕು. ಎಲ್ಲರೂ ಹೇಳ್ರಿ ಮಾತುಗಳು. ಮಾತುಗಳು, ಮಾತುಗಳು. ಮಾತುಗಳು. Look to your neighbor, tell them ಮಾತುಗಳು. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ ಮಾತುಗಳು. ಸ್ವಲ್ಪ ಅವ್ರು ತಟ್ಟಿ ಹೇಳ್ರಿ ಮಾತುಗಳು. ಮಾತುಗಳು. ಸ್ವಲ್ಪ ತಟ್ಟಿ, ಸ್ವಲ್ಪ ಗಲಾಟೆ ಮಾಡ್ರಿ. ಮಾತುಗಳು. ಮಾತುಗಳು. Come on, make some noise. ಸ್ವಲ್ಪ ಗಲಾಟೆ ಮಾಡ್ರಿ, ಪಕ್ಕದಲ್ಲಿ ನೋಡಿ ಹೇಳ್ರಿ ಮಾತುಗಳು. ಮಾತುಗಳು. Amen. Hallelujah. Hallelujah. Every day we need to set the plumb line on our speech. ಮತ್ತು ಪ್ರತಿದಿನ ನಮ್ಮ ಒಂದು ಮಾತುಗಳಿಗೆ ಆ ತೂಕದ ಗುಂಡನ್ನು ಇಡಬೇಕಾಗಿದೆ. The Bible says, ಮತ್ತು ದೇವರ ವಾಕ್ಯ ಹೇಳ್ತದೆ in the book of Ephesians, ಮತ್ತು ಎಫೆಸ ಒಂದು ಪತ್ರಿಕೆಯಲ್ಲಿ, let no unwholesome talk come out of your mouth. ಯಾವ ಅಶುದ್ಧ ಮಾತು ನಿನ್ನ ಬಾಯಿಂದ ಹೊರಡಕೂಡದು ಎಂಬುದಾಗಿ ಹೇಳ್ತದೆ. Amen. Amen. Now this word unwholesome means ಮತ್ತು ಅಶುದ್ಧವಾದ ಮಾತುಗಳು ಅಂತ ಹೇಳುವಾಗ that which is hurting others, ಮತ್ತು ಇನ್ನೊಬ್ಬರನ್ನು ನೋಯಿಸುವಂತ ಮಾತುಗಳು, that which is unhealthy. ಮತ್ತು ಅಲ್ಲಿ ಆ ಅನಾರೋಗ್ಯ ಅಥವಾ ಆರೋಗ್ಯ ಇಲ್ಲದೆ ಇರುವಂತ ಮಾತುಗಳು. The Bible commands us to refrain from such words. ಮತ್ತು ದೇವರ ವಾಕ್ಯವು ಅಂತ ಒಂದು ಮಾತುಗಳಿಂದ ಇರಬೇಕು ಎಂಬುದಾಗಿ ನಮ್ಮನ್ನು ಮುನ್ನೆಚ್ಚರಿಸುತ್ತದೆ. The book of Proverbs commands us to guard our mouths. ಮತ್ತು ಜ್ಞಾನೋಕ್ತಿಯ ಒಂದು ಪುಸ್ತಕದಲ್ಲಿ ಮತ್ತು ನಮ್ಮ ಮಾತುಗಳು, ನಮ್ಮ ಬಾಯಿಯನ್ನು ನಾವು ಜಾಗೃತಿಯಿಂದ ಕಾಪಾಡಿಕೊಳ್ಳಬೇಕೆಂಬುದಾಗಿ ಅದು ಹೇಳ್ತದೆ. Amen. ಆಮೆನ್. Hallelujah. Hallelujah. What are you talking? ಮತ್ತು ಏನನ್ನು ನೀನು ನುಡಿತಾ ಇದೀಯ ಅಥವಾ ಮಾತನಾಡ್ತಾ ಇದ್ದೀ? What kind of words proceed from your mouth? ನಿನ್ನ ಬಾಯಿಂದ ಎಂತ ಮಾತುಗಳು ಹೊರಡುತ್ತವೆ? Amen. ಆಮೆನ್. Hallelujah. Hallelujah. As a child of God, ಮತ್ತು ದೇವರ ಮಗುವಾಗಿ I want you to understand, ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. whatsoever is filled in your heart is reflected on your mouth. ಮತ್ತು ಏನೆಲ್ಲ ನಿಮ್ಮ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅವುಗಳೇ ನಿಮ್ಮ ಬಾಯಿಂದ ಹೊರಗಡೆ ಬರುತ್ತದೆ. It's very easy to say holy holy. ಮತ್ತು ಅದು ಬಹಳ ಸುಲಭ, ಪರಿಶುದ್ಧ ಪರಿಶುದ್ಧ ಅಂತ ಹೇಳುವುದು ಬಹಳ ಸುಲಭ. On the stage glory glory, outside it's a different story. ಮತ್ತು ಸ್ಟೇಜಿನ ಮೇಲೆ ಗ್ಲೋರಿ ಗ್ಲೋರಿ, ಹೊರಗಡೆ ಬಂದ ನಂತರ ಇನ್ನೊಂದು ಸ್ಟೋರಿ. Amen. Hallelujah. Keep a check on your speech. ಮತ್ತು ನಿಮ್ಮ ಒಂದು ಮಾತಿನ ಮೇಲೆ ಆ ಒಂದು ತೂಕದ ಗುಂಡನ್ನು ಇಡ್ರಿ ಅಥವಾ ಎಚ್ಚರಿಕೆ ವಹಿಸಿರಿ. We can talk big things on the stage. ಮತ್ತು ಆ ಸ್ಟೇಜ್ ನಿಂದ ನಾವು ಅನೇಕ ದೊಡ್ಡ ಸಂಗತಿಗಳನ್ನು ನಾವು ಮಾತನಾಡಬಹುದು. What are you outside? ಆದರೆ ಹೊರಗಡೆ ನೀನು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀಯ? How is your life? What kind of words proceed from your mouth when you are among your secular circle?
ಮತ್ತು ನೀನು ನಿನ್ನ ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ ನೀನು ಇರುವಂತ ಸ್ಥಳದಲ್ಲಿ ಯಾವ ರೀತಿಯಲ್ಲಿ ಮಾತುಗಳು ಬರುತ್ತದೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. Beware. ಎಚ್ಚರಿಕೆ ವಹಿಸಿರಿ, Be careful. ಬಹಳ ಜಾಗೃತೆಯಾಗಿರ್ರಿ. Because we are in a serious business with God. ಮತ್ತು ನಾವು ನಿಜವಾಗ್ಲೂ ಗಂಭೀರತೆಯಲ್ಲಿದ್ದೇವೆ. ಈ ಕ್ರೈಸ್ತವ ಜೀವಿತ ನಾವು ಗಂಭೀರತೆಯಲ್ಲಿ ದೇವರೊಟ್ಟಿಗೆ ಜೀವಿಸಬೇಕಾಗಿದೆ. We are not playing church. ಮತ್ತು ನಾವು ಆ ಚರ್ಚ್ ಅನ್ನುವಂತ ಆಟ ಆಡ್ತಾ ಇಲ್ಲ. We are not playing ministries. ಮತ್ತು ಸೇವೆ ಅನ್ನುವಂತ ಆಟ ಆಡ್ತಾ ಇಲ್ಲ. ನಾವು We are in a serious business with God. ನಾವು ದೇವರ ಜೊತೆ ಗಂಭೀರವಾಗಿ ವ್ಯವಹಾರದಲ್ಲಿದ್ದೇವೆ. Be careful what kind of words proceed from your mouth. ಯಾವ ತರದ ಮಾತುಗಳು ನಮ್ಮ ಬಾಯಿಂದ ಹೊರಗಡೆ ಬರುತ್ತವೆ ಎಂಬುದಾಗಿ ನಾವು ಎಚ್ಚರಿಕೆ ವಹಿಸಬೇಕು. Amen. ಆಮೆನ್. The plumb line is a good instrument for you to have it with you. ಆ ತೂಕದ ಗುಂಡು ಅನ್ನುವಂತ ವಾಕ್ಯ ಅದು ಬಹಳ ಪ್ರಾಮುಖ್ಯ. ಅದು ನಿಮ್ಮ ಬಳಿ ಇರಬೇಕು. ಅದು ನಿಮ್ಮನ್ನು ಪರಿಶೀಲನೆ ಮಾಡುತ್ತದೆ, ನಿಮ್ಮನ್ನು ಸರಿಪಡಿಸುತ್ತದೆ. I'm not telling you just because you are entering a new year you need to have this. ಮತ್ತು ನೀವು ಏನೋ ಹೊಸ ವರ್ಷದಲ್ಲಿ ಪ್ರವೇಶ ಮಾಡ್ತಾ ಇದ್ರೆ ಅದಕ್ಕಾಗಿ ಇದನ್ನ ಇಟ್ಕೊಳ್ಬೇಕೆಂಬುದನ್ನು ನಾನು ಹೇಳ್ತಾ ಇಲ್ಲ. Every day we need to have this. ಪ್ರತಿದಿನ ಈ ಒಂದು ತೂಕದ ಗುಂಡು ಅವಶ್ಯಕತೆ ಇದೆ. Be careful with your words. ನಿನ್ನ ಮಾತುಗಳಿಂದ ಎಚ್ಚರಿಕೆ ವಹಿಸು. What kind of words are you talking to your neighbor? ಯಾವ ತರದ ಮಾತುಗಳಿಂದ ನಿನ್ನ ಒಂದು ನೆರೆಯವನಂತ ಪಕ್ಕದ ಮನೆಯವನಿಗೆ ನೀನು ಮಾತನಾಡ್ತಾ ಇದೀಯಾ? Are your words building somebody? ಮತ್ತು ನಿನ್ನ ಮಾತುಗಳು ಯಾರನ್ನಾದ್ರೂ ಕಟ್ಟುತ್ತಾ ಇದೆಯಾ? Are your words encouraging somebody? ಯಾರನ್ನಾದ್ರೂ ನಿನ್ನ ಮಾತುಗಳು ಪ್ರೋತ್ಸಾಹ ಮಾಡ್ತಾ ಇದೆಯಾ? Are your words being an encouragement to someone? ಮತ್ತು ಯಾರಿಗಾದ್ರೂ ನಿಮ್ಮ ಅವರನ್ನು ಪ್ರೋತ್ಸಾಹ ಮಾಡುವಂತ ಮಾತುಗಳು ನಿನ್ನ ಮಾತುಗಳಾಗಿವೆಯಾ? I always say this. ಮತ್ತು ಯಾವಾಗಲೂ ಇದನ್ನು ನಾನು ಹೇಳ್ತೇನೆ. If you cannot build somebody, please don't destroy somebody. ಮತ್ತು ಯಾರನ್ನಾದ್ರೂ ನಾನು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೇನೆ, ಯಾರನ್ನಾದ್ರೂ ಕಟ್ಟಲಿಕ್ಕೆ ನಿಮಗೆ ಆ ಒಂದು ಅಥವಾ ನೀವು ಪ್ರಯಾಸ ಮಾಡಲಿಲ್ಲ ಅಂದ್ರೆ ಅವ್ರನ್ನ ಕೆಡವಲಿಕ್ಕೆ ನೀವು ಪ್ರಯಾಸ ಮಾಡಬೇಡ್ರಿ. If you cannot encourage somebody, please don't discourage them. ಮತ್ತು ನೀವು ಕಟ್ಟಲಿಕ್ಕೆ ಆಗಿಲ್ಲ ಅಂದ್ರೆ ಅವ್ರನ್ನ ನಿರುತ್ಸಾಹ ಪಡಿಸಬೇಡ್ರಿ. Be careful with your words. ನಿಮ್ಮ ಮಾತುಗಳಿಂದ ಎಚ್ಚರಿಕೆಯಾಗಿರ್ರಿ, ಜಾಗರೂಕರಾಗಿರ್ರಿ. Amen. And one very common thing that we come across each day with our mouths are we speak lies very often. ಮತ್ತು ಬಹಳ ಸಾಮಾನ್ಯವಾಗಿ ಸರಳವಾಗಿ ಸುಲಭವಾಗಿ ಬರುವಂತ ಪ್ರತಿನಿತ್ಯ ನಮ್ಮ ಮಾತುಗಳಲ್ಲಿ ಆ ಸುಳ್ಳು ಅನ್ನುವಂತ ಅಂಶ ಯಾವಾಗಲೂ ಇದ್ದೇ ಇರುತ್ತೆ. Even without our knowledge we speak lies. ಮತ್ತು ನಮ್ಮ ಒಂದು ಜ್ಞಾನ ಅಂದ್ರೆ ಯೋಚಿಸದಂತೆ ನಾವು ಸುಳ್ಳುಗಳನ್ನು ಆಡ್ಬಿಡ್ತೇವೆ. A phone rings. ಮತ್ತು ನಮ್ಮ ಒಂದು ಫೋನ್ ರಿಂಗ್ ಆಗ್ತಾ ಇರ್ತದೆ. ಹೇಳ್ಬೇಡಿ, ಇಲ್ಲ ಅಂತ ಹೇಳ್ಬೇಡ. ಇಲ್ಲ ಅಂತ ಹೇಳ್ಬಿಡು, ಇಲ್ಲ ಅಂತ ಹೇಳ್ಬಿಡು. ಕ್ಯಾಶುವಲಿ. ಮತ್ತು ನಾವು ಸರಳವಾಗಿ ಉಪಯೋಗ ಮಾಡ್ತೇವೆ. ಹೇಳ, ಪ್ರೇಯರ್ ಮಾಡ್ತಿದ್ದೀನಿ ಅಂತ ಹೇಳ. ಪ್ರೇಯರ್ ಮಾಡ್ತಾ ಇದೀನಿ ಅಂತ ಹೇಳು. Be careful. ಎಚ್ಚರಿಕೆ ವಹಿಸಿರಿ. Amen. Very casually we speak lies. ಮತ್ತು ಸುಲಭವಾಗಿ ಸುಳ್ಳುಗಳನ್ನು ಆಡುವುದು. We are in a serious business with God. ನಾವು ದೇವರ ಜೊತೆ ಗಂಭೀರವಾಗಿ ವ್ಯವಹಾರದಲ್ಲಿದ್ದೇವೆ. If you have committed, ಮತ್ತು ನೀವು ಸಮರ್ಪಣೆ ಮಾಡಿಕೊಂಡಿರುವುದಾದರೆ keep up your commitment. ನಿಮ್ಮ ಸಮರ್ಪಣೆಯನ್ನು ಅದರಲ್ಲಿ ನಿಂತುಕೊಳ್ಳಿರಿ. Where are you, brother? ಮತ್ತು ಎಲ್ಲಿದೆ ಸಹೋದರನೇ? ಇಲ್ಲ, ಟರ್ನಿಂಗ್ ಹತ್ರನೇ ಇದ್ದೀನಿ. ಇಲ್ಲೇ ಟರ್ನಿಂಗ್ ಅಲ್ಲಿ ಅದು ಯಾವ ಟರ್ನಿಂಗ್ ದೇವರಿಗೆ ಗೊತ್ತಿದೆ. Sometimes even after 2 hours they don't appear. ಮತ್ತು ಆಗ ಹೇಳ್ಬಿಟ್ಟು 2 ತಾಸಾದ್ರೂ ಇನ್ನೂ ಬಂದಿರಲ್ಲ ಅವರು. Be careful. ಎಚ್ಚರಿಕೆ ವಹಿಸಿರಿ. Never ever speak lies. ಮತ್ತು ಎಂದೆಂದಿಗೂ ಸುಳ್ಳುಗಳನ್ನ ಉಪಯೋಗ ಮಾಡಬೇಡ್ರಿ. Gehazi went and spoke lies. Gehazi. ಮತ್ತು ಗೆಹಜಿ ಅನ್ನುವಂತವನು ಅವನು ಹೋಗಿ ಸುಳ್ಳಾಡಿದನು. Elisha asked him. ಮತ್ತು ಏಲಿಯನ್ ಕೇಳಿದ, Where were you, Gehazi? ಗೆಹಜಿ ಎಲ್ಲಿದ್ದೆ? ಇಲ್ಲೇ ಇದ್ದೆ. ಇಲ್ಲೇ ಅಂದ. ಇಲ್ಲ, ಎಲ್ಲೇ ಹೋಗಿಲ್ಲ, ನಾನು ಇಲ್ಲೇ ಇದ್ದೆ. Was not my spirit with you when you went and took money from Naaman? ಮತ್ತು ನಾಮಾನಿಂದ ನೀನು ಹಣ ತೆಗೆದುಕೊಂಡಾಗ ನನ್ನ ಆತ್ಮವಲ್ಲಿ ಇರಲಿಲ್ಲವಾ? Be careful. Ananias and Sapphira. ಮತ್ತು ಅನನೀಯ ಸಫರಿ ಎಂಬುವಂತವರು ಇಷ್ಟೇ ಬಂದಿದ್ದು, ನಮ್ಗೆ ಇಷ್ಟೇ ದುಡ್ಡು ಬಂದಿದ್ದು. ಮತ್ತೆ ಎಲ್ಲ ಮಾರಿದ್ರಲ್ಲಿ ಹಣ ಇಷ್ಟೇ ಬಂದಿದ್ದು ಅಂತ ತೋರಿಸಿದ್ರು. ಇಷ್ಟೆಲ್ಲ ಬಂದಿದ್ದು, ಸಾಯ್ತೀನಿ ನೀನು. ಮತ್ತೆ ಇಷ್ಟೇ ಅಂತ ನೀವು ಹೇಳಿದ್ರಲ್ಲ, ನೀವು ಸಾಯ್ತೀರಿ ಎಂಬುದಾಗಿ. They dropped down dead. ಮತ್ತು ಅಲ್ಲಿ ಆಗಿಂದ ಆಗಲೇ ಅವರು ಸತ್ತು ಬಿದ್ದರು. Be careful. ಎಚ್ಚರ ವಹಿಸಿರಿ. Don't speak lies. ಮತ್ತು ಸುಳ್ಳುಗಳನ್ನು ಆಡಬೇಡ್ರಿ. Tell your neighbor, don't speak lies. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ಸುಳ್ಳು ಆಡಬೇಡ. Don't speak lies. ಸುಳ್ಳು ಆಡಬೇಡ. Amen. ಆಮೆನ್. Hallelujah. ಹಲ್ಲೆಲೂಯಾ. Be careful with what you speak. ನೀನು ಏನನ್ನು ಮಾತನಾಡ್ತಾ ಇದೆಯೋ ಅದರ ಬಗ್ಗೆ ಕಾಳಜಿ ವಹಿಸು, ಎಚ್ಚರಿಕೆ ವಹಿಸು, ಜಾಗರೂಕನಾಗಿರು. We think nobody is watching us in our homes. ಮತ್ತು ನಮ್ಮ ಮನೆಗಳಲ್ಲಿ ನನ್ನನ್ನು ಯಾರು ನೋಡ್ತಾ ಇಲ್ಲ ಬಿಡು ಅಂತ ನಾವು ಅಂದ್ಕೊಳ್ತೇವೆ. We think nobody is watching us when we talk to our maids. ಮತ್ತು ನಮ್ಮ ಒಂದು ಕೆಲಸದವಳ ಸಂಗಡ ಮಾತನಾಡುವಾಗ ಯಾರು ನನ್ನ ನೋಡ್ತಾ ಇಲ್ಲ ಬಿಡು ಅಂತ ಅಂದ್ಕೊಳ್ತೇವೆ. If you are a child of God, even in your house you are valid. ಮತ್ತು ನೀನು ದೇವರ ಮಗುವಾಗಿದ್ರೆ ನಿನ್ನ ಒಂದು ಜೀವನ ಅಲ್ಲಿ ಅದು ಸಹ ಪ್ರಾಮುಖ್ಯತೆ ವಹಿಸುತ್ತದೆ. Your testimony is maintained by the words that proceed from your mouth. ಮತ್ತು ನಿನ್ನ ಬಾಯಿಂದ ಹೊರಡುವಂತ ಮಾತುಗಳ ಮೇರೆಗೆ ನೀನು ಸಾಕ್ಷಿ ಕೊಡ್ತಾ ಇದ್ದಿ, ಸಾಕ್ಷಿ ಬೀರುತ್ತಾ ಇದ್ದಿ. Many people told me. ಮತ್ತು ಅನೇಕರು ನನಗೆ ಹೇಳಿದ್ರು, ಅವನು ಎಂತವನು ಗೊತ್ತು ಬಿಡಪ್ಪ, ಅವನ ಮಾತು ಕೇಳ್ಬೇಕು ನೀನು. ಅವನು ಎಂತವನು ಕೂಡ ಅವನ ಮಾತು ಗೊತ್ತು ನನಗೆ. Be careful. ಎಚ್ಚರ ವಹಿಸು. Amen. So from today, ಮತ್ತು ಇಂದಿನಿಂದ we're going to rectify. ಮತ್ತು ನಾವು ಅದನ್ನ ಸರಿಪಡಿಸ್ತೇವೆ. We're going to change our
ಮತ್ತು Speech. ನಾವು ಮಾತನಾಡುವಂತ ಮಾತುಗಳನ್ನ ಎಚ್ಚರಿಕೆಯಿಂದ ನಾವು ಮಾತನಾಡುತ್ತೇವೆ. We're going to change our attitude. ನಮ್ಮ ಒಂದು ಮನಸ್ತತ್ವವನ್ನು ನಾವು ಬದಲಾಯಿಸ್ತೇವೆ. We're going to change our thinking process. ನನ್ನ ಒಂದು ಯೋಚನೆ ಒಂದು ವಿಚಾರಗಳನ್ನು ನಾನು ಅದನ್ನು ಬದಲಾವಣೆ ಮಾಡುತ್ತೇನೆ. Number two, we're going to change the way we talk from today. ಮತ್ತು ಯಾವ ರೀತಿಯಲ್ಲಿ ನಾವು ಮಾತನಾಡ್ತೇವೆ ಅದರ ಬಗ್ಗೆ ನಾವು ಕಾಳಜಿ ವಹಿಸ್ತೇವೆ, ಜಾಗೃತಿ. Okay, number three. ಮತ್ತು ಮೂರನೇದು, Every day, ಮತ್ತು ಪ್ರತಿದಿನ place the plumb line over your bodies. ಮತ್ತು ನಿಮ್ಮ ದೇಹದ ಮೇಲೆ ಈ ಒಂದು ತೂಕದ ಗುಂಡನ್ನ ಇಡಬೇಕಾಗಿದೆ. Come on, somebody say bodies. ಮತ್ತೆ ಎಲ್ಲ ಹೇಳ್ರಿ ದೇಹ. ದೇಹ, ಎಲ್ಲರೂ ಹೇಳ್ರಿ ದೇಹ. ದೇಹ. ನಿಮ್ಮ ಬಗಲಿಗವರು ನೋಡಿ ಹೇಳ್ರಿ ದೇಹ. ದೇಹ. ಸ್ವಲ್ಪ ತಟ್ಟಿ ಹೇಳ್ರಿ ದೇಹ. 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 There should be noise in the house of God. ಮತ್ತು ದೇವರ ಮನೆಯಲ್ಲಿ ಸ್ವಲ್ಪ ಗಲಾಟೆ ಇರಬೇಕು, ಸಂಭ್ರಮ Amen. ಇರಬೇಕು. Hallelujah. Okay. So every day set the plumb line over your bodies. ಪ್ರತಿದಿನ ನಿಮ್ಮ ದೇಹದ ಮೇಲೆ ಆ ತೂಕದ ಗುಂಡು ಇರಲಿ. Amen. Hallelujah. ಹಲ್ಲೆಲೂಯಾ. Be careful what you eat. ಮತ್ತು ಏನನ್ನ ನೀವು ತಿನ್ನುತ್ತಾ ಇದ್ದೀರೋ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ರಿ. Be careful how you eat. ಮತ್ತು ಯಾವ ರೀತಿಯಲ್ಲಿ ತಿನ್ನುತ್ತಾ ಇದ್ದೀರೋ ಅದನ್ನ ಸಹ ಎಚ್ಚರ ವಹಿಸ್ರಿ. Don't eat everything that comes across your life. ಮತ್ತು ನಿಮ್ಮ ಜೀವಿತದಲ್ಲಿ ಎಲ್ಲ ಬರ್ತಾ ಇರುವಂತ ಎಲ್ಲವನ್ನ ನೀವು ತಿನ್ನಲೇಬೇಕನ್ನುತ್ತದೆ ಏನಿಲ್ಲ. I will eat this also, I will eat that also, I will eat everything. ಮತ್ತು ಇದನ್ನ ಸಹ ತಿಂತೇನೆ, ಅದನ್ನ ಸಹ ತಿಂತೇನೆ, ಎಲ್ಲವನ್ನ ತಿನ್ನುತ್ತೇನೆ. Be careful what you eat. ಮತ್ತು ಎಚ್ಚರಿಕೆ ವಹಿಸ್ರಿ ಏನನ್ನು ನೀವು ತಿನ್ನುತ್ತಾ ಇದ್ದೀರಿ. Amen. Hallelujah. ಹಲ್ಲೆಲೂಯಾ. There is a saying in the world. ಮತ್ತು ಲೋಕದಲ್ಲಿ ಒಂದು ಹೇಳಿಕೆ ಇದೆ, Eat to live, but do not live to eat. ಬದುಕುವುದಕ್ಕಾಗಿ ಊಟ ಮಾಡು, ಊಟ ಮಾಡುವುದಕ್ಕಾಗಿ ಬದುಕಬೇಡ. Some people ulta. ಕೆಲವರು ಅದನ್ನ ಉಲ್ಟಾ ಮಾಡ್ತಾರೆ. They live to eat. ಮತ್ತು ಊಟ ಮಾಡೋಕೆ ಬದುಕೋದು. Friday special biryani, Sunday special biryani, Wednesday special biryani, Tuesday normal biryani. Be careful to keep your bodies in check. ಮತ್ತು ನಿಮ್ಮ ಶರೀರ ದೇಹವನ್ನ ಸರಿಯಾದ ರೀತಿಯಲ್ಲಿ ಅಂದ್ರೆ ಆರೋಗ್ಯಕರವಾಗಿ ಇಟ್ಟುಕೊಳ್ಳಿರಿ. Amen. Eat right, eat only that much which is required. ಮತ್ತು ಅವಶ್ಯಕತೆ ಎಷ್ಟಿದೆಯೋ ದೇಹಕ್ಕೆ ಅಷ್ಟು ಮಾತ್ರ ನೀವು ಉಣಿರಿ. Keep your bodies in check each day. ಮತ್ತು ಪ್ರತಿದಿನ ನಿಮ್ಮ ದೇಹದನ್ನ ಅದರ ಒಂದು ಆರೋಗ್ಯವಾಗಿ ಇಡ್ರಿ. Don't eat everything that comes across. ಮತ್ತು ಬಂದದ್ದೆಲ್ಲವನ್ನ ನೀವು ತಿನ್ಬೇಕಂತ ಏನಿಲ್ಲ. Okay, the Bible says the Israelites ate so much, even the food was coming out from their nose. ಮತ್ತು ಇಸ್ರಾಯೇಲರು ಬೈಬಲ್ ಹೇಳ್ತದೆ ಅವ್ರು ಎಷ್ಟು ತಿಂದ್ರು ಅಂದ್ರೆ ಅವರ ಬಾಯಿಂದ ಕುತ್ತಿಗೆ ತುಂಬಿ ಹೊರಗಡೆ ಬರುವಷ್ಟು ಅವ್ರು ತಿಂತಾ ಇದ್ರು. Please don't eat so much, okay? ಮತ್ತು ಅಂತ ಪರಿ ತಿನ್ಬೇಡ್ರಿ. It is not good for your bodies. ನಿಮ್ಮ ದೇಹಕ್ಕೆ ಅದು ಉತ್ತಮವಾದದ್ದಲ್ಲ. This morning I want to tell you, ಇಂದು ಬೆಳಿಗ್ಗೆ ನಿಮಗೆ ಹೇಳಬೇಕು ನಾನು, the bodies that you are living in does not belong to you. ನೀವು ಜೀವಿಸ್ತಾ ಇರುವಂತ ಬದುಕ್ತಾ ಇರುವಂತ ಈ ಒಂದು ದೇಹ ಅದು ನಿಮಗೆ ಸಂಬಂಧಪಟ್ಟದಲ್ಲ. Do you know that? ಅದು ನಿಮಗೆ ಚೆನ್ನಾಗಿ ಗೊತ್ತಿದೆಯಾ? You are the caretakers of your bodies. ನಿಮ್ಮ ದೇಹವನ್ನು ನೀವು ಕಾಳಜಿ ವಹಿಸುವಂತ ಆಳುಗಳಾಗಿದ್ದೀರಿ. The body belongs to God. ಮತ್ತು ದೇಹ ಶರೀರ ಅದು ದೇವರಿಗೆ ಸಂಬಂಧಪಟ್ಟದ್ದು. You are just the caretakers. ಮತ್ತು ನೀವು ಅದನ್ನು ನೋಡಿಕೊಳ್ಳುವಂತ ಆಳುಗಳಾಗಿದ್ದೀರಿ. Please take care of your bodies well. ನಿಮ್ಮ ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ನೋಡ್ರಿ. Amen. Hallelujah. ಹಲ್ಲೆಲೂಯಾ. Be careful what you eat. ಮತ್ತು ಏನನ್ನು ತಿನ್ನುತ್ತಾ ಇದ್ದೀರೋ ಎಚ್ಚರ ವಹಿಸಿರಿ. Be careful what you drink. ಮತ್ತು ಏನನ್ನು ಕುಡಿತಾ ಇದ್ದೀರೋ ನೀವು ಎಚ್ಚರ ವಹಿಸಿರಿ. ಸಿಕ್ಕಿದ್ದೆಲ್ಲ ಕುಡಿಬೇಡ್ರಿ, ಸಿಕ್ಕಿದ್ದೆಲ್ಲ ತಿನ್ಬೇಡ್ರಿ. ಆಮೆನ್. Amen. Hallelujah. Maintain your bodies. The Bible says in 1 Corinthians chapter 6 and verse 19. ಮತ್ತು ಮೊದಲನೇ ಕೊರಿಂಥ 6:19 ನಾವು ನೋಡ್ತೇವೆ. Do you not know that your bodies are the temples of the Holy Ghost and the Holy Ghost dwells in you? ಮತ್ತು ನಿಮಗೆ ತಿಳಿದಿಲ್ಲವೋ ಪವಿತ್ರಾತ್ಮನು ನಿಮ್ಮಲ್ಲಿ ನಿವಾಸ ಮಾಡುತ್ತಾನೆ ಮತ್ತು ನೀವು ಆತನ ಆಲಯವಾಗಿದ್ದೀರಿ ಎಂಬುದಾಗಿ. Amen. Amen. You are a caretaker of your body. ನೀವು ನಿಮ್ಮ ದೇಹವನ್ನು ನೋಡಿಕೊಳ್ಳುವಂತ ಆಳುಗಳಾಗಿದ್ದೀರಿ. Come on, say this with me in English. ನನ್ನೊಟ್ಟಿಗೆ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ರಿ. I am a caretaker of my body. I am a caretaker of my body. ಸ್ವಲ್ಪ ಜೋರಾಗಿ ಹೇಳ್ಬೇಕು. I am a caretaker of my body. I am a caretaker of my body. ನನ್ನ ದೇಹವನ್ನು ನೋಡಿಕೊಳ್ಳುವ ನಾನು ಆಳಾಗಿದ್ದೇನೆ, ಅದರ ಆಳಾಗಿದ್ದೇನೆ. Amen. Amen. So please maintain your bodies. ಮತ್ತು ದಯಮಾಡಿ ನಿಮ್ಮ ಒಂದು ದೇಹವನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳಿರಿ. Amen. Do some walk every day. ಪ್ರತಿದಿನ ಸ್ವಲ್ಪ ನಡೆಯುವುದನ್ನು ಮಾಡ್ರಿ. Do some exercise each day. ಮತ್ತು ಕೆಲವು ವ್ಯಾಯಾಮಗಳನ್ನು ಮಾಡ್ರಿ. You have to maintain it in order to live long. ಮತ್ತು ನೀವು ಅದನ್ನ ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ, ದೀರ್ಘಾಯುಷ್ಯದಿಂದ ನೀವು ಬಾಳಬೇಕಾದ್ರೆ. Don't eat all
junk food. ಮತ್ತು ಆ ಒಂದು ಜಂಕ್ ಫುಡ್ ಅನ್ನು ನೀವು ತಿನ್ನಬೇಡ್ರಿ. Eat that which is healthy. ಮತ್ತು ಯಾವುದು ಆರೋಗ್ಯಕರವಾಗಿದೆಯೋ ಅದನ್ನು ತಿನ್ರಿ. Don't drink everything that you think you could drink. ಮತ್ತು ಎಲ್ಲವನ್ನ ನೀವು ಕುಡಿಯುವಂತ ಅವಶ್ಯಕತೆ ಇಲ್ಲ. When I was in the forces, ಮತ್ತು ನಾನು ಆ ಒಂದು ಆರ್ಮಿಯಲ್ಲಿ ಇರಬೇಕಾದ್ರೆ somebody said, ಮತ್ತು ಯಾರೋ ಹೇಳಿದ್ರು, rum ante em telsa, RUM ante regularly used medicine. Whiskey ಇಷ್ಟ ಬಂದದ್ದು ಕುಡಿಬೇಡ್ರಿ. ಆಮೆನ್. Amen. Hallelujah. That which causes harm to your bodies, you are not supposed to be entertaining it. ಮತ್ತು ಯಾವುದು ನಿಮಗೆ ಆರೋಗ್ಯವನ್ನು ತರುವುದಿಲ್ಲವೋ ಅದನ್ನು ನೀವು ಸೇವಿಸುವಂತ ಅವಶ್ಯಕತೆ ಇಲ್ಲ. Amen. How many of you seen drunkards on the road? ಮತ್ತು ಕುಡುಕರು ಎಷ್ಟು ಜನ ನೀವು ಬೀದಿಯಲ್ಲಿ ನೋಡಿದ್ದೀರಿ? ಇದು ಯಾವುದು IAS ಕ್ವಶನ್ ಅಲ್ಲ, ಇದು ನಾರ್ಮಲ್ ಕ್ವಶನ್. ಹೌ ಮೆನಿ ಆಫ್ ಯು ಸೀನ್ IAS ಬರೆಯೋರ ಪ್ರಶ್ನೆ ಇದಲ್ಲ. ಬೀದಿಯಲ್ಲಿ ಕುಡುಕರನ್ನ ಎಷ್ಟು ಜನ ನೋಡಿದ್ದೀರಿ? ನೋಡಿದ್ದೀರಾ? ಹ್ಯಾವ್ ಯು ಸೀನ್ ದ ವೇ ದೇ ವಾಕ್? ಮತ್ತು ಅವ್ರು ನಡೆಯುವಂತ ಸ್ಟೈಲ್ ನೀವು ನೋಡಿದ್ದೀರಾ? ಸ್ಟ್ರೈಟ್ ಮಾರ್ಚ್ ಪಾಸ್ಟ್ ಮಾಡ್ತಾರಾ? ಮಾರ್ಚ್ ಪಾಸ್ಟ್ ಮಾಡ್ತಾರಾ? ನೇರವಾಗಿ ನಡೀತಾರೆ ನೆಟ್ಟಿಗೆ? ದೇ ವಾಕ್ ಜಿಗ್ಜಾಗ್, ರೈಟ್? ಮತ್ತು ಹಂಗೆ ಹಿಂಗೆ ಅಡ್ಡಾಡ್ಕೊಂಡು ನಡೀತಾರೆ. ಓಕೆ. So there were two drunkards who were walking on the street. ಮತ್ತು ಇಬ್ಬರು ಕುಡುಕರು ಅವರು ನಡ್ಕೊಂಡು ಹಾದಿಯಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ರು. One drunkard told the another drunkard, ಒಬ್ಬ ಕುಡುಕನು ಇನ್ನೊಬ್ಬನಿಗೆ ಹೇಳ್ತಾನೆ, I want to go to England. ನಾನು ಇಂಗ್ಲೆಂಡ್ಗೆ ಹೋಗ್ತೀನಿ. The other drunkard said, very easy. ಮತ್ತು ಇನ್ನೊಬ್ಬ ಒಂದು ಕುಡುಕನು ಹೇಳ್ತಾನೆ, ಬಹಳ ಸುಲಭ ಅಂತ ಹೇಳ್ತಾನೆ. ಹೆಂಗೆ? ಪೋಸ್ಟ್ ಲೆಟರ್ ಅಲ್ಲಿ ಇಂಗ್ಲೆಂಡ್ ಬರೆದ್ರೆ ಇಂಗ್ಲೆಂಡ್ ಹೋಗ್ತದಲ್ಲ, ಹಂಗೆ ಇಂಗ್ಲೆಂಡ್ ಹೋಗೋಣ. So they wrote England on their foreheads. ಮತ್ತು ಇಂಗ್ಲೆಂಡ್ ಅಂತ ಅವರ ಒಂದು ಹಣೆ ಮೇಲೆ ಬರ್ಕೊಂಡ್ರು. They buried their head in the post dabba. ಮತ್ತು ಪೋಸ್ಟ್ ಡಬ್ಬದಲ್ಲಿ ತಮ್ಮ ತಲೆನ ಹಾಕಿದ್ರು. They fell asleep. ಮತ್ತು ಅಲ್ಲಿ ನಿದ್ದೆ ಹೊಡೆದ್ರು. ರಾತ್ರಿ 1 o'clock, you know the police people, they walk with the lathis. ಮತ್ತು ಈ ಒಂದು ರಾತ್ರಿಯಲ್ಲಿ ಬೀಟಲ್ಲಿ ಇರುವಂತ ಪೊಲೀಸರು ನೀವು ನೋಡ್ತಿರಲ್ಲ, ಕಟ್ಟಿಗೆ ಹಿಡ್ಕೊಂಡು ಇರ್ತಾರೆ. The police saw these two fellows. ಮತ್ತು ಇಬ್ಬರು ಆ ಕುಡುಕರನ್ನ ಪೊಲೀಸ್ ನೋಡಿದನು. They took that stick and they started ramming on the back. ಮತ್ತು ಆ ಒಂದು ಉದ್ದ ಕೋಲ್ ಹಿಡ್ಕೊಂಡು ಅವ್ರನ್ನ ಚೆನ್ನಾಗಿ ಅವ್ರನ್ನ ಬಾರಿಸಿದ ಹಿಂದೆ. ರಬಾ. One drunkard is asking the another one. ಮತ್ತು ಈಗ ಒಬ್ಬ ಕುಡುಕನು ಇನ್ನೊಬ್ಬ ಕುಡುಕನು ಕೇಳ್ತಾ ಇದ್ದಾನೆ, ಅಲ್ಲೋ ನೀನು ಹೇಳಿಲ್ಲೋ ಇಂಗ್ಲೆಂಡ್ ಹೋಗ್ಬೇಕು ಇಷ್ಟು ಸ್ಟಾಂಪ್ ಬೀಳ್ತಾವಂತ. ಅಲ್ಲೋ ಇಂಗ್ಲೆಂಡ್ ಹೋಗ್ಬೇಕಂದ್ರೆ ಇಷ್ಟು ಸ್ಟಾಂಪ್ ಬೀಳ್ತಾವ ಅಂತ ನೀನು ಹೇಳಿಲ್ಲಲ್ಲೋ ಅಂತ ಹೇಳ್ತಾನೆ. Whatever they talk, nonsense. ಮತ್ತು ಏನೆಲ್ಲ ಅವರು ಮಾತನಾಡ್ತಾರೋ ಎಲ್ಲ ನಾನ್ಸೆನ್ಸ್ ಆಗಿರ್ತದೆ. Whatever they do, it's nonsense. ಮತ್ತು ಅವರು ಏನೆಲ್ಲ ಮಾಡ್ತಾರೋ ಅದು ಅರ್ಥವಿಲ್ಲದಾಗಿರುತ್ತದೆ. That which causes harm to your bodies, please don't entertain it. ನಿಮ್ಮ ಒಂದು ಆರೋಗ್ಯಕ್ಕೆ, ದೇಹಕ್ಕೆ ಅದು ಅನಾರೋಗ್ಯ ತರುವಂತ ಸಂಗತಿಗಳನ್ನ, ವಿಚಾರಗಳನ್ನ ನೀವು ಸೇವಿಸಬೇಡ್ರಿ. Say this, I am a caretaker of my body. ನನ್ನ ದೇಹವನ್ನು ನೋಡಿಕೊಳ್ಳುವಂತ ಆಳು ನಾನಾಗಿದ್ದೇನೆ. ಹೇಳ್ರಿ, ನನ್ನ ದೇಹವನ್ನು ನೋಡಿಕೊಳ್ಳುವಂತ ಆಳಾಗಿದ್ದೇನೆ. Amen. Hallelujah. Some people smoke for style. ಮತ್ತು ಕೆಲವರು ಒಂದು ಸ್ಟೈಲ್ಗಾಗಿ ಅವರು ಸಿಗರೆಟ್ ಸೇರ್ತಾ ಇರ್ತಾರೆ. Okay, I asked my friend. ಮತ್ತು ನನ್ನ ಸ್ನೇಹಿತನ ಕೇಳಿದೆ, ಏನ್ ಸಿಗ್ತತೆ if you smoke, what will you get? ಮತ್ತು ಈ ಸಿಗರೆಟ್ ಸೇದ್ರೆ ಏನ್ ಸಿಗ್ತದೆ ನಿನಗೆ? ನಿನಗೆ ಗೊತ್ತಿಲ್ಲ. ಸಿಗರೆಟ್ ಕುಡ್ದಿಲ್ಲ ಅಂದ್ರೆ ಹೊಟ್ಟೆ ಕೂಡ ಬರಂಗಿಲ್ಲ. I don't know what connection he has with his intestines. ಸಿಗರೆಟ್ ಸೇದಿಲ್ಲ ಅಂದ್ರೆ ಅವನು ಟಾಯ್ಲೆಟ್ ಹೋಗಂಗಿಲ್ಲ ಅಂತ. Nonsense. ಮತ್ತು ಅರ್ಥವೇ ಇಲ್ಲ. You ask them why they smoke, they don't even know why they smoke. It's style. ಮತ್ತೆ ಯಾಕೆ ನೀವು ಸಿಗರೆಟ್ ಸೇರ್ತಿದ್ರಿ? ಸುಮ್ಮನೆ ಸ್ಟೈಲ್ ಅಷ್ಟೇ, ಅವ್ರಿಗೆ ಅದರ ಅರ್ಥವೇ ಇಲ್ಲ. ರಿಂಗ್ಸ್ ಬಿಡೋದು, ಆಲ್ಫಾಬೆಟ್ಸ್ ಬಿಡೋದು. ಓಕೆ, ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಬಾಡೀಸ್. ಮತ್ತು ನಿಮ್ಮ ಶರೀರವನ್ನ ನೀವು ಚೆನ್ನಾಗಿ ಆರೋಗ್ಯಕರವಾಗಿ ನೋಡಿಕೊಳ್ಳಿರಿ. Amen. The plumb line will help you take care of your bodies. ಮತ್ತು ಆ ಒಂದು ತೂಕದ ಗುಂಡು ನಿಮ್ಮ ಜೀವಿತದಲ್ಲಿ ನಿಮ್ಮ ದೇಹವನ್ನು ಸಹ ಚೆನ್ನಾಗಿ ನೋಡಿಕೊಳ್ಳುವಂತೆ ಅದು ಸಹಾಯ ಮಾಡುತ್ತದೆ. The best painters are found in India. ಮತ್ತು ಉತ್ತಮ ಒಂದು ಪೇಂಟಿಂಗ್ ಮಾಡುವಂತವರು ಇಂಡಿಯಾದಲ್ಲಿ ನಿಮಗೆ ದೊರಕುತ್ತಾರೆ. Any government office, you will see designs on the walls. ಮತ್ತು ಯಾವುದೇ ಒಂದು ಗವರ್ಮೆಂಟ್ ಆಫೀಸಲ್ಲಿ ನೀವು ಸರ್ಕಾರಿ ಒಂದು ಅಧಿಕಾರಿಗಳನ್ನ ಅಲ್ಲಿ ನೋಡ್ತೀರಿ, ಕಚೇರಿಗಳಲ್ಲಿ ಆ ಒಂದು ಪೇಂಟಿಂಗ್ ಗಳನ್ನ ಕಾಣ್ತೀರಾ. ಇಷ್ಟು ಪಾನ್ ಹಾಕೊಂಡಾರ ಪೇಂಟಿಂಗ್, ಬಾಯಿ ತುಂಬಾ ಪಾನ್ ಹಾಕೊಂಡು ಅದನ್ನ ಉಗುಳ್ತಾ ಇರ್ತಾರೆ. ಎಲ್ಲ ಕಡೆದು ಪೇಂಟಿಂಗ್ ಆಗಿದೆ. My wife and I, we were standing in Hubli, the register office. ಮತ್ತು ಹುಬ್ಳಿಯಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ನಾವು ನಿಂತ್ಕೊಂಡಿದ್ವಿ, ನಾನು ನನ್ನ ಹೆಂಡತಿ. We were on the second floor. ನಾವು 2ನೇ ಮಹಡಿಯಲ್ಲಿ ಇದ್ವಿ. The first floor there was a board. ಮತ್ತು ಮೊದಲನೇ ಮಹಡಿಯಲ್ಲಿ ಒಂದು ಬೋರ್ಡ್ ಇದೆ. Idhar thukna mana hai. ಇಲ್ಲಿ ಉಗುಳುವುದು ಅದು ನಿರ್ಬಂಧಿಸಲಾಗಿದೆ. They spat so much on mana, the board said idhar thukna hai. ಮತ್ತು ಅವ್ರು ಎಷ್ಟು ಅದ್ರ ಮೇಲೆ ಉಗ್ದಿದ್ದಾರೆ ಅಂದ್ರೆ ಆ ಇಲ್ಲಿ ಉಗುಳಬಾರದು ಅನ್ನುವಂತ ಅಕ್ಷರನೇ ಕಾಣ್ತಾ ಇಲ್ಲ, ಅಷ್ಟು ಉಗಿದು ಬಿಟ್ರು ಅದ್ರ ಮೇಲೆ. Amen. Hallelujah. You think we do it's a momentary pleasure, but I tell you,
it is harmful for your bodies. ಮತ್ತು ಅದು ತಾತ್ಕಾಲಿಕ ಒಂದು ಸಂತೋಷ, ಆದರೆ ಅದು ನಿಮ್ಮ ದೇಹವನ್ನ ಅದು ಅನಾರೋಗ್ಯಕ್ಕೆ ನಡೆಸುತ್ತದೆ. Be careful what you eat. ಮತ್ತು ಏನ್ ತಿಂತಾ ಇದ್ದೀರೋ ಎಚ್ಚರ ವಹಿಸ್ರಿ. Be careful what you drink. ನೀವು ಏನು ಕುಡಿತಾ ಇದ್ದೀರೋ ಎಚ್ಚರ ವಹಿಸ್ರಿ. Be careful to take care of your bodies. ನಿಮ್ಮ ಶರೀರವನ್ನ ಜಾಗೃತಿಯಿಂದ ಎಚ್ಚರಿಕೆಯಿಂದ ನೋಡಿಕೊಳ್ಳುವುದಕ್ಕಾಗಿ ಗಮನ ವಹಿಸಿರಿ. Your bodies are the temple of the Holy Ghost. ನಿಮ್ಮ ಶರೀರ ಆ ಪವಿತ್ರಾತ್ಮನ ಆಲಯವಾಗಿದೆ. Amen. Hallelujah. Can you say Hallelujah. this with me? ನನ್ನ ಜೊತೆ ಈ ರೀತಿಯಲ್ಲಿ ಹೇಳ್ಬೋದು. I am a temple of God. I am a temple of God. I am a temple of God. ನಾನು ದೇವರ ಆಲಯ. ನಾನು ದೇವರ ಆಲಯ. ನಾನು ದೇವರ ಆಲಯ. ನಾನು ದೇವರ ಆಲಯ. Amen. Do you want to live long? ಮತ್ತು ನೀವು ದೀರ್ಘಾಯುಷ್ಯದಿಂದ ನೀವು ಬಾಳಬೇಕಾ? Take this instrument with you. ಈ ಒಂದು ತೂಕಗುಂಡನ್ನು ತೆಗೆದುಕೊಳ್ಳ್ರಿ. Amen. ಆಮೆನ್. Hallelujah. ಹಲ್ಲೆಲೂಯಾ. Please take care of your bodies. ಮತ್ತು ನಿಮ್ಮ ಶರೀರಗಳನ್ನ ಚೆನ್ನಾಗಿ ಆರೋಗ್ಯಕರವಾಗಿ ನೋಡಿಕೊಳ್ಳಿ. First place, your thought process. ಮೊದಲನೇ ಒಂದು ಸ್ಥಳದಲ್ಲಿ ನಮ್ಮ ಆಲೋಚನೆಗಳ ಬಗ್ಗೆ ಗಮನಹರಿಸಬೇಕು. Second place is your speech. ಮತ್ತು ನಾವು ಏನು ಮಾತನಾಡ್ತಾ ಇದ್ದೀವಿ ಅದರ ಬಗ್ಗೆ ಜಾಗೃತರಾಗಿರಬೇಕು. The third place where you need to set the plumb line is your bodies. ಮತ್ತು ಮೂರನೇ ಭಾಗ ನಮ್ಮ ಶರೀರದ ಬಗ್ಗೆ ಅದನ್ನು ನೋಡಿಕೊಳ್ಳುವಂತ ತೂಕದ ಗುಂಡು ನಮಗೆ ಇರಬೇಕು. The fourth place where you need to set the plumb line is your home. ಮತ್ತು ನಾಲ್ಕನೇ ಒಂದು ಭಾಗ ಆ ತೂಕದ ಗುಂಡು ಇಂದ ನೋಡಬೇಕಂತದ್ದು ಮತ್ತು ನಮ್ಮ ಮನೆಗಳು. Amen. Every day set the plumb line over your house. ಮತ್ತು ಪ್ರತಿದಿನ ನಿಮ್ಮ ಮನೆಯಲ್ಲಿ ಆ ತೂಕದ ಗುಂಡಿಂದ ನೋಡಿಕೊಳ್ಳಬೇಕು. What is happening in your house? ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆ? What is the environment that you carry in your homes? ನಿಮ್ಮ ಮನೆಗಳಲ್ಲಿ ಎಂತ ವಾತಾವರಣ ಇದೆ? Does your house contain the environment of God? ಮತ್ತು ನಿಮ್ಮ ಮನೆಗಳಲ್ಲಿ ಆ ದೇವರ ಪರಿಸರ ಇದೆಯಾ? What kinds of words are you exchanging in your homes? ನಿಮ್ಮ ಮನೆಗಳಲ್ಲಿ ಎಂತ ಒಂದು ಮಾತುಗಳನ್ನು ಒಬ್ಬರ ಸಂಗಡ ಒಬ್ಬರು ನೀವು ಮಾತನಾಡಿಕೊಳ್ತೀರಾ? Please ensure that you don't entertain anything that destroys the godly environment in your homes. ದೇವರ ಪರಿಸರವನ್ನ ಮನೆಗಳಲ್ಲಿ ಹಾಳು ಮಾಡುವಂತ ಮಾತುಗಳನ್ನ ನೀವು ಪ್ರೋತ್ಸಾಹಿಸಕೂಡದು, ಮಾತನಾಡಬಾರದು. Amen. Hallelujah. ಹಲ್ಲೆಲೂಯಾ. Please maintain the decorum, the atmosphere of God in your homes. ಮತ್ತು ದೇವರು ನಿಮ್ಮ ಮನೆಯಲ್ಲಿ ತಂಗುವಂತ ಅಂತ ಒಂದು ವಾತಾವರಣ, ಅಂತ ಒಂದು ಪರಿಸರವನ್ನ ನೀವು ಕಲ್ಪಿಸಿರಿ. What is the conversation in your homes? ನಿಮ್ಮ ಮನೆಗಳಲ್ಲಿ ಆಗುವಂತ ಸಂಭಾಷಣೆ ಏನು? When you sit at the dining table, about what people do you talk? ಮತ್ತು ಆ ಒಂದು ಮೇಜಿನ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ ಎಂತ ಮಾತುಗಳಿಂದ ಒಬ್ಬರ ಸಂಗಡ ಒಬ್ಬರು ನೀವು ಮಾತನಾಡ್ತೀರಾ? Do you go back and talk about the church? ಮತ್ತು ನೀವು ಹಿಂತಿರುಗಿ ಹೋಗಿ ಆ ಸಭೆ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಾ? Do you go and talk about the pastors? ಮತ್ತು ನೀವು ಹಿಂತಿರುಗಿ ಹೋಗಿ ಆ ಮೇಜಿನ ಮೇಲೆ ಸಭಾಪಾಲಕರ ಬಗ್ಗೆ ಮಾತನಾಡ್ತೀರಾ? What is the conversation in your homes? ನಿಮ್ಮ ಮನೆಗಳಲ್ಲಿ ಆಗುವಂತ ಸಂಭಾಷಣೆಗಳು ಏನು? Does your speech in your homes approved of God? ನಿಮ್ಮ ಮನೆಗಳಲ್ಲಿ ಆಗುತ್ತಾ ಇರುವಂತ ಸಂಭಾಷಣೆಗಳಿಗೆ ದೇವರು ಮೆಚ್ಚುತ್ತಾ ಇದ್ದಾನಾ? If not, ಇಲ್ಲಂದ್ರೆ use the plumb line. ಇಲ್ಲದ ಪಕ್ಷದಲ್ಲಿ ಒಂದು ತೂಕದ ಗುಂಡು ಅವಶ್ಯಕತೆ ಇದೆ. Amen. Hallelujah. ಹಲ್ಲೆಲೂಯಾ. Do you have a family altar? ಮತ್ತು ನಿಮ್ಮ ಮನೆಗಳಲ್ಲಿ ಆ ಪ್ರಾರ್ಥನೆ ಮಾಡುವಂತ ಒಂದು ಅಭ್ಯಾಸಗಳಿವೆಯಾ? If not, ಇಲ್ಲದ ಪಕ್ಷದಲ್ಲಿ have it from today. ಇಂದಿನಿಂದ ಅದನ್ನು ಪ್ರಾರಂಭ ಮಾಡಿರಿ. Amen. ಆಮೆನ್. It doesn't matter how big or how small your house is. ಮತ್ತು ಎಷ್ಟು ದೊಡ್ಡ ಮನೆ ಎಷ್ಟು ಸಣ್ಣ ಮನೆ ಅನ್ನೋದ್ರ ಬಗ್ಗೆ ಅದು ಕಾಳಜಿ ವಹಿಸೋದಿಲ್ಲ. All that matters to me is whether the presence of God dwells in your house or not. ನಮಗೆ ಕಾಳಜಿ ವಹಿಸಬೇಕಾದ್ದು ಇಷ್ಟೇ, ದೇವರ ಸನ್ನಿಧಾನವು ನಮ್ಮ ಮನೆಗಳಲ್ಲಿ ಇದೆಯಾ ಅಂತ ಪರಿಸರ ಇದೆಯಾ? Amen. ಆಮೆನ್. What kind of words do you exchange? Husbands and wives, children and parents? ಗಂಡ ಹೆಂಡತಿ ಮಕ್ಕಳು ಪೋಷಕರು ಎಂತ ಒಂದು ಸಂಭಾಷಣೆಗಳು ನೀವು ಇಟ್ಕೊಂಡಿದ್ದೀರಾ ಮನೆಯಲ್ಲಿ? Careful. ಎಚ್ಚರ ವಹಿಸಿರಿ. We are the children of God. ನಾವು ದೇವರ ಮಕ್ಕಳಾಗಿದ್ದೇವೆ. Our houses are required to be lighthouses. ನಮ್ಮ ಮನೆಗಳು ಆ ಒಂದು ಬೆಳಕಿನ ಒಂದು ಮನೆಗಳಾಗಿ ಆಲಯಗಳಾಗಿರಬೇಕು. The aroma of God should flow from our houses. ಮತ್ತು ಆ ಕ್ರಿಸ್ತ ಸುವಾಸನೆ ಪರಿಮಳ ನಮ್ಮ ಮನೆಗಳಿಂದ ಅದು ಹರಡಬೇಕಾಗಿದೆ. Amen. People should look at our house and say, this family is a family of God. ಮತ್ತು ಜನರು ನೋಡಿ ಹೇಳಬೇಕು, ಈ ಒಂದು ಕುಟುಂಬ ಇದು ದೇವರ ಒಂದು ಕುಟುಂಬವಾಗಿದೆ ಅಂತ ಅವರು ಗುರುತಿಸಬೇಕು. When Elisha walked, ಎಲಿಯನು ಅವನು ನಡೆದಾಗ that lady told her husband, ಮತ್ತು ಒಂದು ಸ್ತ್ರೀ ತನ್ನ ಗಂಡನಿಗೆ ಹೇಳ್ತಾಳೆ, I know this man is a holy man of God who used to pour water on the hands of Elijah. ಮತ್ತು ಆ ಒಂದು ವ್ಯಕ್ತಿಯನ್ನು ಎಲಿಯನನ್ನು ಗುರುತಿಸಿ ಈತನು ಪರಿಶುದ್ಧನಾದಂತ ದೇವರ ಸೇವಕನು ಎಂಬುದಾಗಿ ಆಕೆ ಹೇಳ್ತಾಳೆ. Amen. What do people say when they look at your house? ಮತ್ತು ನಿಮ್ಮ ಮನೆಗಳನ್ನು ನೋಡುವಾಗ ಜನರು ಏನಂತ ಗುರುತಿಸ್ತಾರೆ? What kind of songs do you play in the house? ಎಂತ ಒಂದು ಸಂಗೀತವನ್ನ ನಿಮ್ಮ ಮನೆಗಳಲ್ಲಿ ಕೇಳಿಸಿ ಬರ್ತದೆ? Amen.
Do you play songs of praise and worship? ಮತ್ತು ಆರಾಧನೆ ಸ್ತುತಿಯ ಹಾಡುಗಳು ಅಥವಾ ಸಂಗೀತ ಕೇಳಿ ಬರ್ತದೆಯಾ? Or something else is being played in your house? ಅಥವಾ ಬೇರೆ ಏನೋ ಸಂಗೀತ ನಿಮ್ಮ ಮನೆಗಳಿಂದ ಕೇಳಿಸ್ತಾ ಇದೆಯಾ? Beware. ಎಚ್ಚರ ವಹಿಸಿರಿ, Beware. ಎಚ್ಚರಿಕೆ ವಹಿಸಿರಿ. Because your houses are supposed to be houses that contain the atmosphere of God. ಮತ್ತು ನಿಮ್ಮ ಮನೆಗಳು ಆ ದೇವರ ಪರಿಸರ, ಆತನ ಒಂದು ವಾತಾವರಣವನ್ನು ಇರಿಸಬೇಕಂತ ಮನೆಗಳಾಗಿರಬೇಕು. Amen. From today, ಮತ್ತು ಇಂದಿನಿಂದ we're going to change it. ನಾವು ಅದನ್ನ ಬದಲಾಯಿಸ್ತೇವೆ. Amen. We're going to change it. ನಾವು ಅದನ್ನ ಬದಲಾಯಿಸ್ತೇವೆ. And the plumb line is going to help us. ಮತ್ತು ಆ ಒಂದು ತೂಕದ ಗುಂಡು ನಮಗೆ ಸಹಾಯ ಮಾಡುತ್ತದೆ. Amen. If anybody enters your house, let them begin to sense the presence of God. ಮತ್ತು ಯಾರಾದರೂ ನಿಮ್ಮ ಮನೆಗಳಲ್ಲಿ ಪ್ರವೇಶ ಮಾಡಿದ್ರೆ ದೇವರನ್ನು ಅವರು ಅನುಭವಿಸಬೇಕು ಅಂತ ಒಂದು ಪರಿಸರ ಇರಬೇಕು. Amen. Praise God. ಆಮೆನ್. Amen. ಆಮೆನ್. Hallelujah. ಹಲ್ಲೆಲೂಯಾ. So every day as a family come together and seek the face of God. ಮತ್ತು ಪ್ರತಿದಿನ ಕುಟುಂಬವಾಗಿ ನೀವು ದೇವರನ್ನ ಆ ಮನೆಗಳಲ್ಲಿ ಹುಡುಕುವುದನ್ನು ಪ್ರಾರಂಭ ಮಾಡಿರಿ. Amen. ಆಮೆನ್. First one, thought process. ಮೊದಲನೇದು ನಮ್ಮ ಆಲೋಚನೆ ವಿಚಾರಗಳು. Second thing, we need to set the plumb line on our speech. ಮತ್ತು ಎರಡನೇದು ಆ ಒಂದು ತೂಕದ ಗುಂಡನ್ನ ನಮ್ಮ ಮಾತುಗಳ ಮೇಲೆ ಅದನ್ನ ನೋಡಬೇಕಾಗಿದೆ. Third place, we need to set the plumb line on our bodies. ಮತ್ತು ತೂಕದ ಗುಂಡನ್ನ ನಮ್ಮ ದೇಹದ ಮೇಲೆ ಅದನ್ನ ಇಟ್ಟು ನೋಡಬೇಕಾಗಿದೆ. Fourth place is our homes. ಮತ್ತು ನಾಲ್ಕನೇ ಒಂದು ಸ್ಥಳ ಆ ಒಂದು ನಮ್ಮ ಕುಟುಂಬಗಳ ಮೇಲೆ ಆ ತೂಕದ ಗುಂಡನ್ನು ಇಟ್ಟು ನೋಡಬೇಕಾಗಿದೆ. The fifth place where we need to set the plumb line is our church. ಮತ್ತು ಐದನೇ ಒಂದು ಸಂಗತಿ ಆ ತೂಕದ ಗುಂಡು ಇರಬೇಕಾದ್ದು ಅದು ನಮ್ಮ ಸಭೆ. Amen. ಎಲ್ಲರೂ ಹೇಳ್ರಿ ಸಭೆ. 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 Look to your neighbor, touch them and tell them ಸಭೆ. ನಿಮ್ಮ ಪಕ್ಕದವರನ್ನು ಮುಟ್ಟಿ ಹೇಳ್ರಿ ಸಭೆ. 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 The sixth place where you need to set the plumb line is your church. ಮತ್ತು ಆ ಒಂದು ಐದನೇ ಸ್ಥಳ ಆ ತೂಕದ ಗುಂಡನ್ನು ಇಟ್ಟು ನೀವು ನೋಡಬೇಕಂತ ಸ್ಥಳ ಅದು ಸಭೆ ಆಗಿದೆ. If you see a problem in your church, don't go and tell 10 people outside. ಮತ್ತು ಸಭೆಯಲ್ಲಿ ಏನಾದರೂ ಸಮಸ್ಯೆಗಳು ನೀವು ಕಂಡುಕೊಳ್ಳುವಾಗ ಹೋಗಿ ಅಲ್ಲಿ ಇತರ ಜನರ ಜೊತೆ ಮಾತನಾಡೋದು ಮಾಡಬೇಡ್ರಿ. The church is called as a family. ಮತ್ತು ಸಭೆಯು ಅದು ಕುಟುಂಬವಾಗಿ ಕರೆಯಲ್ಪಡುತ್ತದೆ, ಗುರುತಿಸಲ್ಪಡುತ್ತದೆ. If we find any errors in the family, we need to identify, we need to rectify, and we need to work over our lives, over the issues. ಮತ್ತು ಸಭೆಯು ಕುಟುಂಬವಾಗಿರೋ ಕಾರಣವಾಗಿ ಕುಟುಂಬದಲ್ಲಿ ಸಮಸ್ಯೆ ಬಂದಾಗ ಆ ಒಂದು ಕುಟುಂಬದ ಸಮಸ್ಯೆನ ನಾವು ಅದನ್ನ ಸರಿಪಡಿಸುವುದಕ್ಕಾಗಿ ಅದನ್ನ ನಾವು ಪ್ರಯಾಸ ಪಡಬೇಕಾಗಿದೆ. Amen. Many people act as fault finders in the church. ಮತ್ತು ಅನೇಕರು ಸಭೆಯಲ್ಲಿ ಕೂತ್ಕೊಂಡು ತಪ್ಪು ಕಂಡು ಹಿಡಿಯುವಂತ ಒಂದು ಗುರುತಿಸುವಂತ ವ್ಯಕ್ತಿಗಳಾಗಿ ಇರುತ್ತಾರೆ. You see, for everything they will have a problem. ಮತ್ತು ಅವರನ್ನು ನೀವು ಕೇಳಿಸ್ಕೊಂಡ್ರೆ ಎಲ್ಲದಕ್ಕೂ ಒಂದು ಸಮಸ್ಯೆ ಇದೆ ಅಂತ ಗುರುತಿಸ್ತಾರೆ. ಏಮನ್ನ ವರ್ಷಿಪ್ ಆದೆ, ಅದು ಏನನ್ನ ಆರಾಧನೆನ, ಅದು ಏಮನ್ನ ಮ್ಯೂಸಿಕ್ ಆದೆ, ಅದು ಏನನ್ನ ಮ್ಯೂಸಿಕ್, ಅದು for everything they will find fault. ಮತ್ತು ಎಲ್ಲದಕ್ಕೂ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಅವರಿಗೆ. Amen. If the church is your family, you also are responsible to play a role in the family. ಮತ್ತು ಸಭೆ ಒಂದು ಕುಟುಂಬ ಅಂತ ಹೇಳುವುದಾದ್ರೆ ಆ ಒಂದು ಕುಟುಂಬದಲ್ಲಿ ಆಗ್ತಾ ಇರುವಂತಹ ಒಂದು ವಿಚಾರಗಳಿಗೆ, ಕಾರ್ಯಗಳಿಗೆ ನೀವು ಸಹ ಸಮವಾಗಿ ಜವಾಬ್ದಾರರಾಗಿದ್ದೀರಿ. ಏಮನ್ನ ಮೆಸೇಜ್ ಆದೆ, ಅದು ಏನನ್ನ ಮೆಸೇಜ್, నేను నింటే ನಾನು ಇದ್ದಿದ್ರೆ చింది Don't be fault finders in the church. ಮತ್ತು ಸಭೆಯಲ್ಲಿ ತಪ್ಪು ಕಂಡುಹಿಡಿಯುವರಾಗಿ ನಾವು ಇರಬಾರದು. If you find issues in the church, don't go and tell 10 people outside. ಮತ್ತು ಸಭೆಯಲ್ಲಿ ನಿಮಗೆ ಏನಾದರೂ ಒಂದು ತಪ್ಪು ಕಂಡು ಬಂದಲ್ಲಿ ನೀವು ಹೋಗಿ 10 ಜನಕ್ಕೆ ಹೋಗಿ ಹೇಳುವಂತ ಅವಶ್ಯಕತೆ ಇಲ್ಲ. I find this very often. ಮತ್ತು ಇದನ್ನ ನಾನು ನೋಡ್ತಾ ಇರ್ತೇನೆ. If we go and tell people outside, ಮತ್ತು ಹೊರಗಿರುವಂತ ಜನರಿಗೆ ಹೋಗಿ ಹೇಳ್ತೇವೆ, మా చర్చిలో ఏం తెలుసా నీకు తెల్దు, ನಮ್ಮ ಸಭೆಯಲ್ಲಿ ಗೊತ್ತಾ, ಏನ್ ಗೊತ್ತಾ, ನಿನ್ ಗೊತ್ತಿಲ್ಲ, ఆ పాస్టర్ ಆ ಪಾಸ್ಟರ್ ವೇಸ್ಟ್. You have an important role to play as a member of the family. ಕುಟುಂಬದಲ್ಲಿ ಸದಸ್ಯನಾಗಿ ನಿನ್ನ ಒಂದು ಪಾತ್ರ ಬಹಳ ಪ್ರಾಮುಖ್ಯವಾದ್ದು ಆ ಒಂದು ಭಾಗದಲ್ಲಿ. If they don't know to play, you come and play. ಮತ್ತು ಅವರು ಬಾರಿಸಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀನು ಬಂದು ಬಾರಿಸು. If they don't know to sing, you come and sing. ಮತ್ತು ಅವರು ಹಾಡ್ಲಿಕ್ಕೆ ಆಗೋದಿಲ್ಲ, ನೀವು ಬಂದು ಹಾಡ್ರಿ. When was the last time you appreciated somebody in the church? ಮತ್ತು ಯಾವುದು ಅದು ಕೊನೆ ಬಾರಿ ಆಗಿತ್ತು, ಯಾವತ್ತು ನೀವು ಹೋಗಿ ಇನ್ನೊಬ್ಬರನ್ನ ಪ್ರಶಂಸೆ ಮಾಡಿದ್ರಿ, ನೀವು ಚೆನ್ನಾಗಿ ಮಾಡಿದ್ರಿ ಎಂಬುದಾಗಿ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವನ ಡ್ರೆಸ್ ಸರಿ ಇಲ್ಲ. ಎವ್ರಿ ಟೈಮ್ ವಿ ಫೈಂಡ್ ಫಾಲ್ಟ್ಸ್. ಮತ್ತು ಪ್ರತಿ ಬಾರಿ ತಪ್ಪುಗಳನ್ನು ಕಂಡುಹಿಡಿಯೋದೆ.
If somebody comes and corrects you, they leave the church. ಮತ್ತು ಏನಾದ್ರೂ ಬಂದು ತಿದ್ದುಪಡಿ ಮಾಡೋದಾದ್ರೆ ಸಭೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದು. If many people come and tell me, ಮತ್ತು not here, from people from the North India, ಮತ್ತು ಉತ್ತರ ಭಾರತದಿಂದ ಕೆಲವರು ಬಂದು ನನಗೆ ಹೇಳ್ತಾ ಇರ್ತಾರೆ. people they tell me about churches. ಮತ್ತು ಸಭೆಗಳ ಬಗ್ಗೆ ಅವರು ಸಹ ಹೇಳ್ತಾ We ಇರ್ತಾರೆ. are planning to leave the church. ಮತ್ತು ನಾವು ಸಭೆನ ಬಿಟ್ಟು ಬಿಡ್ಬೇಕಂತ ಇದೀವಿ. I tell people, if you have to leave the church except for these 3 reasons, then you are in a problem. ಮತ್ತು ಈ 3 ವಿಷಯಗಳಿಗಾಗಿ ನೀವು ಸಭೆ ಬಿಡಬೇಕಂತಿದ್ರೆ ಅದು ನಿಮ್ಮಲ್ಲಿ ಸಮಸ್ಯೆ ಇದೆ ಅಂತ I ಹೇಳ್ತಾರೆ. don't encourage people to leave the churches. ಮತ್ತು ಸಭೆಗಳನ್ನ ಬಿಟ್ಟು ಬಿಡೋದಕ್ಕಾಗಿ ನಾನು ಪ್ರೋತ್ಸಾಹಿಸುವುದೇ ಇಲ್ಲ. I tell people to forgive. ಮತ್ತು ಕ್ಷಮಿಸಿರಿ ಅನ್ನುವುದನ್ನು ನಾನು ಹೇಳ್ತೇನೆ, I tell ಪ್ರೋತ್ಸಾಹಿಸ್ತೇನೆ. people to try to rectify the issues that occur in the church. ಮತ್ತು ಆ ಸಮಾಧಾನ ಪಡೆಯಿರಿ ಎಂಬುದಾಗಿ ನಾನು ಅವರಿಗೆ ಹೇಳ್ತೇನೆ ಯಾವಾಗಲೂ. Don't leave without addressing the issues. ಮತ್ತು ಆ ಒಂದು ಸಮಸ್ಯೆಯನ್ನ ತಿಳಿಸದಂತೆ ನೀವು ಬಿಟ್ಟು ಬಿಡಬಾರದು. If there is any sexual immorality among the leadership, ಮತ್ತು you have to address it and you have to discuss about it. ಮತ್ತು ಯಾವುದಾದ್ರೂ ಲೈಂಗಿಕ ಸಮಸ್ಯೆ ಬಗ್ಗೆ ಮಾತ್ರ ಇದ್ರೆ ಆ ಒಂದು ನಾಯಕತ್ವದಲ್ಲಿ ಮತ್ತು ಅದನ್ನ ನೀನು ಹೇಳಬೇಕಾಗಿದೆ, ತಿಳಿಸಬೇಕಾಗಿದೆ. If there is any financial misappropriation, ಮತ್ತು it is a serious thing that you need to discuss. ಮತ್ತು ಆರ್ಥಿಕ ವ್ಯವಹಾರದಲ್ಲಿ ಏನಾದರೂ ಒಂದು ತಾರುಮಾರು ಆಗಿರುವುದಾದ್ರೆ ಅದರ ಬಗ್ಗೆ ನೀನು ವಿಚಾರ ಮಾಡಬೇಕಾಗಿದೆ, ಅದರ ಬಗ್ಗೆ ನೀನು ಮಾತನಾಡಬೇಕು. If there is any false doctrines that is being taught, you can leave the church. ಮತ್ತು ತಪ್ಪು ತತ್ವಗಳನ್ನ ಅಂದ್ರೆ ಬೈಬಲ್ ಪ್ರಕಾರ ಇಲ್ಲದೇ ಇರುವಂತ ತತ್ವಗಳು ಮಾತನಾಡೋದಾದ್ರೆ ನೀವು ಅದರ ಬಗ್ಗೆ ಮಾತನಾಡಬೇಕು. For everything, if you leave the church, ಮತ್ತು ಎಲ್ಲ ಇದು ಬಿಟ್ಟು ಬೇರೆ ಎಲ್ಲದಕ್ಕಾಗಿ ನೀವು ಮಾತನಾಡ್ತಾ ಹೋದ್ರೆ you will end up visiting those 100 churches in 1 year. ಮತ್ತು ನೀವು ಒಂದೇ ವರ್ಷದಲ್ಲಿ ಮತ್ತು 100 ಸಭೆಗಳನ್ನು ಸಹ ನೀವು ಬದಲಾಯಿಸ್ತಾ ಹೋಗ್ತೀರಾ. Amen. If you think you find an error in the church, it's your responsibility to take it forward, discuss it, rectify it. ಮತ್ತು ಸಭೆಯಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಕಂಡು ಬಂದಲ್ಲಿ ಅದನ್ನು ನೀವು ಹೋಗಿ ಅದರ ಬಗ್ಗೆ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ವಿಚಾರಿಸಬೇಕಾಗಿದೆ. Amen. Can you say this with me? My church, my family. ನನ್ನ ಸಭೆ ನನ್ನ ಕುಟುಂಬ. Amen. My church, my family. ನನ್ನ ಸಭೆ ನನ್ನ ಕುಟುಂಬ. I have seen some people. ಮತ್ತು ಕೆಲವರು ನಾನು ಈ ರೀತಿಯಲ್ಲಿ ಗುರುತಿಸಿದ್ದೇನೆ. Our church. ಮತ್ತು ಅವ್ರ ಚರ್ಚ್, our church, ಅವ್ರ ಚರ್ಚ್, own church, our church. ಅವನ ಚರ್ಚ್, ಅವಳ ಚರ್ಚ್. It's our church. ಇದು ನಮ್ಮ ಸಭೆಯಾಗಿದೆ. Amen. Namma sabhe. Amen. We are a body of Christ. ನಾವು ಕ್ರಿಸ್ತನ ಒಂದು ದೇಹವಾಗಿದ್ದೇವೆ. And we are a family. ಮತ್ತು ನಾವು ಆತನ ಕುಟುಂಬವಾಗಿದ್ದೇವೆ. If you find somebody down, go and stand with them, lift them up, encourage them. ಮತ್ತು ಯಾರಾದರೂ ಬಿದ್ದು ಹೋದಲ್ಲಿ ನಾವು ಹೋಗಿ ಅವರನ್ನು ಎಬ್ಬಿಸೋಣ, ಅವರ ಜೊತೆ ನಿಲ್ಲೋಣ, ಅವರನ್ನು ಪ್ರೋತ್ಸಾಹಿಸೋಣ. Amen. ಆಮೆನ್. Hallelujah. ಹಲ್ಲೆಲೂಯಾ. Can you hold the hand of your neighbor? ಮತ್ತು ನಿಮ್ಮ ಪಕ್ಕದವರ ಕೈಗಳನ್ನು ಹಿಡ್ಕೋಬಹುದಾ ಈ ರೀತಿಯಲ್ಲಿ? Come on, hold the hand of your neighbor. ಹಿಡ್ಕೊಳ್ರಿ, ಕೈ ಹಿಡ್ಕೊಳ್ರಿ. Can you lift up to me? ಮತ್ತು ಈ ರೀತಿಯಲ್ಲಿ ಎತ್ತಿ ಹಿಡಿಬಹುದಾ? And says, my family. ಎಲ್ಲರೂ My family. ನನ್ನ ಕುಟುಂಬ. Nanna kutumba. ಎತ್ತಿಡಿ. Nanna kutumba. ನನ್ನ ಕುಟುಂಬ. Nanna kutumba. ನನ್ನ ಕುಟುಂಬ. Amen. ಆಮೆನ್. Hallelujah. ಹಲ್ಲೆಲೂಯಾ. If you've been having this habit of pointing faults, please get rid of it through this plumb line. ಮತ್ತು ಬೇರೆ ಸಮಸ್ಯೆಗಳನ್ನು ಗುರುತಿಸುವುದೇ ಅದನ್ನು ಹೇಳುವುದೇ ಆದರೆ ಈ ಒಂದು ತೂಕದ ಗುಂಡನ್ನು ಉಪಯೋಗಿಸಿ ನಾವು ಸರಿಪಡಿಸಬೇಕಾಗಿದೆ. Thought process, ಮತ್ತು ಆಲೋಚನೆಗಳು, ವಿಚಾರಗಳು, speech, ಮತ್ತು ನಮ್ಮ ಮಾತು ನುಡಿ, bodies, ನಮ್ಮ ಶರೀರ, our homes, ನಮ್ಮ ಮನೆಗಳು, our church. ನಮ್ಮ ಸಭೆ. The last place where I want you to place the plumb line ಮತ್ತು ಕೊನೆಯ ಸ್ಥಳ ಈ ಒಂದು ತೂಕದ ಗುಂಡನ್ನು ಇಡಬೇಕಂತ ಸ್ಥಳ ಯಾವುದಂದ್ರೆ is generally the whole world outside. ಮತ್ತು ಇಡೀ ಲೋಕ ಹೊರಗಡೆ ಇರುವಂತ ಜಗತ್ತು. How are you living your life? ಮತ್ತು ನಿಮ್ಮ ಜೀವಿತವನ್ನು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀರಿ? What do people call you in the world? ಮತ್ತು ಲೋಕದಲ್ಲಿ ಜನರು ನಿಮ್ಮನ್ನು ಏನಾಗಿ ಕರೆಯುತ್ತಾರೆ? Amen. Hallelujah. Hallelujah. Whom am I representing in the world? ಮತ್ತು ಲೋಕದಲ್ಲಿ ನಾನು ಯಾರನ್ನ ಪ್ರತಿನಿಧಿಸ್ತಾ ಜೀವಿಸ್ತಾ ಇದ್ದೇನೆ? What do people call you in your workplaces? ನಿಮ್ಮ ಕೆಲಸದ ಸ್ಥಳದಲ್ಲಿ ಜನರು ಏನಾಗಿ ಗುರುತಿಸ್ತಾರೆ? What do people call you in your colleges? ನಿಮ್ಮ ಕಾಲೇಜ್ಗಳಲ್ಲಿ ಜನರು ನಿಮ್ಮನ್ನು ಏನಾಗಿ ಗುರುತಿಸ್ತಾ ಇದ್ದಾರೆ? What do people, the person who gives you milk call you? ಮತ್ತು ಆ ಹಾಲು ಕೊಡುವವನು ಮನೆಗೆ ಬಂದಾಗ ಅವನು ಏನನ್ನಾಗಿ ನಿಮ್ಮನ್ನು ಗುರುತಿಸ್ತಾನೆ? What does the grocery dealer call you? ಮತ್ತು ಕಿರಾಣಿ ಅಂಗಡಿಯವನು ನಿಮ್ಮನ್ನು ಏನಾಗಿ ಗುರುತಿಸ್ತಾನೆ? Do they know that you are a child of God? ಮತ್ತು ನೀನು ದೇವರ ಮಗು ಎಂಬುದಾಗಿ ಅವರು ನಿಮ್ಮನ್ನು ಗುರುತಿಸ್ತಾ ಇದ್ದಾರಾ? Do they know that you are the child of God, belong to the kingdom of God? ಮತ್ತು ದೇವರ ಮಗು ಆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವನು ಎಂಬುದಾಗಿ ಅವರು ಗುರುತಿಸ್ತಾ ಇದ್ದಾರಾ? I tell you, it's very easy to act in the church. ಮತ್ತು ಸಭೆಯಲ್ಲಿ ಆ ಒಂದು ನಾಟ್ಯ ಮಾಡೋದು ಬಹಳ ಸುಲಭ. But what do people call us outside?
ಮತ್ತು ಜನರು ಲೋಕದಲ್ಲಿ ಹೊರಗಡೆ ಅವ್ರು ಏನಂತ ಇದ್ದಾರೆ ನಮ್ಮ ಬಗ್ಗೆ. I think some Ganeshana said the ಮತ್ತು best actors are found in the church. ಮತ್ತು ಗಣೇಶನ್ ಅವರು ಹೇಳ್ತಾ ಇರೋದನ್ನು ನಾನು ಗುರುತಿಸ್ತೇನೆ. ಮತ್ತು ಆ ಸಭೆಯಲ್ಲಿ ಉತ್ತಮ ನಾಟಕ ಮಾಡುವವರಿದ್ದಾರೆ. Amen. We are not called to be actors. ಮತ್ತು ನಾವು ನಟಿಗಳಲ್ಲ, We are called to be real people. ಮತ್ತು ನಾವು ನಿಜ ಜನರಾಗಿದ್ದೇವೆ. Amen. I am a RC, ಮತ್ತು ನಾನು ಆರ್ಸಿ, not Roman Catholic ಅಲ್ಲ, real Christian. ಮತ್ತು ಆರ್ಸಿ ಅಂದ್ರೆ ರೋಮನ್ ಕ್ಯಾಥಲಿಕ್ ಅಲ್ಲ, ರಿಯಲ್ ಕ್ರಿಶ್ಚಿಯನ್. Don't be a real Christian, be a real Christian. ಮತ್ತು ರಿಯಲ್ ಕ್ರಿಶ್ಚಿಯನ್ ಆಗಿರ್ಬೇಡ್ರಿ, ರಿಯಲ್ ಕ್ರಿಶ್ಚಿಯನ್ ಆಗಿರ್ರಿ. What are people calling you? ಜನರು ನಿಮ್ಮನ್ನು ಏನಾಗಿ ಗುರುತಿಸ್ತಾರೆ? How are you in your office? ನಿಮ್ಮ ಆಫೀಸ್ಗಳಲ್ಲಿ ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀರಿ? Under the table, brother, nobody will see. ಮತ್ತು ಎಲ್ಲ ಮೇಜಿನ ಕೆಳಗಡೆ ಯಾರು ನೋಡೋದಿಲ್ಲ ಬ್ರದರ್. No. You are a child of God. They should identify you as a child of God. ನೀನು ದೇವರ ಮಗುವಾಗಿದ್ದಿ, ನಿನ್ನನ್ನು ದೇವರ ಮಗುವಾಗಿ ಅವರು ಗುರುತಿಸಬೇಕು. Though people know that you are a Christian. ಮತ್ತು ಜನರು ನಿಮ್ಮನ್ನು ಆ ದೇವರ ಮಗು ಎಂಬುದಾಗಿ ಗುರುತಿಸುವುದಕ್ಕಾಗಿ, Jesus did not come to form a religion called Christianity. ಮತ್ತು ಯೇಸು ಸ್ವಾಮಿ ಕ್ರೈಸ್ತ ಮತವನ್ನು ಸ್ಥಾಪಿಸಲಿಕ್ಕೆ ಅದನ್ನು ಬರಲಿಲ್ಲ. But Jesus came to give us a relationship with the living God. ಮತ್ತು ಜೀವಂತ ದೇವರ ಜೊತೆ ಸಂಬಂಧ ಏರ್ಪಾటు ಮಾಡೋದಕ್ಕಾಗಿ ಯೇಸು ಬಂದನು. The meaning Christian means ಮತ್ತು ಕ್ರೈಸ್ತವರು ಅಂತ ಹೇಳುವುದಾದ್ರೆ ಅದರ ಅರ್ಥ little Christ. ಮತ್ತು ಸಣ್ಣ ಕ್ರೈಸ್ತವನು ಅಥವಾ ಕ್ರಿಸ್ತನು. ಮತ್ತೆ ಅದಲ್ಲ, ಇನ್ಫೆಂಟ್ ಜೀಸಸ್ ಅಲ್ಲ, ಮತ್ತು ಇನ್ಫೆಂಟ್ ಜೀಸಸ್ ಅಲ್ಲ. ಕ್ರೈಸ್ಟ್ ಅಂದ್ರೆ ರಿಫ್ಲೆಕ್ಟಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ರೈಸ್ಟ್ ಇನ್ ಅವರ್ ಲೈಫ್ಸ್. ಮತ್ತು ನಮ್ಮ ಜೀವಿತಗಳಲ್ಲಿ ಕ್ರಿಸ್ತನ ಗುಣಲಕ್ಷಣಗಳನ್ನ ಅದನ್ನ ಪ್ರತ್ಯಕ್ಷ ಆಗುವಂತೆ ಮಾಡುವುದು. Amen. Anybody who asks me, I am bold to say that I am a child of God. ಮತ್ತು ಯಾರೇ ಕೇಳಲಿ ನಾನು ಧೈರ್ಯವಾಗಿ ಘಂಟಾಘೋಷವಾಗಿ ನಾನು ಹೇಳ್ತೇನೆ ನಾನು ದೇವರ ಮಗುವಾಗಿದ್ದೇನೆ. Some people ಹಂಗೆ ಹೇಳ್ಬಾರ್ದು, ಅವ್ರು ಅಫೆಂಡ್ ಆಗ್ತಾರೆ. ಮತ್ತು ಹಂಗೆ ಹೇಳ್ಬೇಡ, ಎಲ್ಲ ನೇರವಾಗಿ ಸ್ವಲ್ಪ ಅವ್ರಿಗೆ ಏನೋ ದುಃಖ ಆಗ್ತದೆ, ನೋಯಿಸ್ತೀಯಾ? I am what I am. ಮತ್ತು ನಾನು ಯಾರಾಗಿದ್ದೇನೋ ಅವನೇ ಆಗಿದ್ದೇನೆ. Amen. I don't get frightened. I always openly tell people who I ಮತ್ತು am. ಜನರಿಗೆ ಬಹಿರಂಗವಾಗಿ ನಾನು ಆರಿಕೆ ಮಾಡಿ ಹೇಳ್ತೇನೆ ನಾನು ಯಾರಾಗಿದ್ದೇನೆ ಎಂಬುದಾಗಿ. Hallelujah. Hallelujah. Why should I hesitate to speak about my living God? ನನ್ನ ಜೀವಂತ ದೇವರ ಬಗ್ಗೆ ನಾನು ಹೇಳೋದಕ್ಕೆ ಯಾಕೆ ನಾನು ಮುಜುಗರ ಮಾಡಬೇಕು? He has given his life for me. ಮತ್ತು ಆತನು ತನ್ನ ಜೀವನ್ನೇ ಧಾರೆ ಎರೆದಿದ್ದ ನನಗೋಸ್ಕರ. I am bold enough to say that I am a child of the living God. ಮತ್ತು ನಾನು ಧೈರ್ಯವಾಗಿ ಘಂಟಾಘೋಷವಾಗಿ ಹೇಳಬಹುದು ನಾನು ದೇವರ ಮಗುವಾಗಿದ್ದೇನೆ ಎಂಬುದಾಗಿ. Amen. Some people are hesitant to profess who they are. ಮತ್ತು ಕೆಲವರು ಅವರು ಯಾರಾಗಿದ್ದಾರೆ ಎಂಬುದಾಗಿ ತಮ್ಮನ್ನು ತಾವು ಗುರುತು ಹೇಳಲಿಕ್ಕೆ ಮುಜುಗರ ಮಾಡ್ತಾರೆ. Please don't hesitate. ಮತ್ತು ಮುಜುಗರ ಮಾಡಬೇಡ್ರಿ. In your certificates let it show you are a Christian. ಮತ್ತು ನಿಮ್ಮ ಒಂದು ಸರ್ಟಿಫಿಕೇಟ್ಗಳಲ್ಲಿ ಕ್ರೈಸ್ತವರು ಎಂಬುದಾಗಿ ತೋರಿಸಲ್ಪಡಲಿ. ನನಗೆ ಬೆನಿಫಿಟ್ ಸಿಗಲ್ಲ, ನನಗೆ ಯಾವ ಲಾಭಗಳಿಲ್ಲ. Don't look for earthly benefits, look for heavenly benefits. ಮತ್ತು ಈ ಜಗತ್ತಿನಲ್ಲಿ ಲೋಕದ ಒಂದು ಲಾಭಗಳಿಗಾಗಿ ನೀವು ಎದುರು ನೋಡಬೇಡ್ರಿ, ಆ ಪರಲೋಕದ ಲಾಭಗಳಿಗಾಗಿ ಎದುರು ನೋಡ್ರಿ. Amen. When you are a child of God, you know God watches for you. ಮತ್ತು ನೀನು ದೇವರ ಮಗುವಾಗಿರುವಾಗ ದೇವರು ನಿಮ್ಮನ್ನು ನೋಡುತ್ತಾನೆ. ಯಾರನ್ನ ಏನನ್ನ ತಿಳ್ಕೊಳ್ಳಿ, I am what I am. ಮತ್ತು ನಾನು ಏನಾಗಿದ್ದೇನೋ ಅದೇ ಆಗಿದ್ದೇನೆ. ಯಾರು ಏನಾದರೂ ತಿಳ್ಕೊಳ್ಳಿ. Stand your ground. ಮತ್ತು ನೀವು ದೃಢವಾಗಿ ನಿಂತುಕೊಳ್ಳ್ರಿ. If you stand as a witness, God is going to watch for you. ಒಂದು ಸಾಕ್ಷಿಯಾಗಿ ನೀವು ನಿಂತುಕೊಳ್ಳುವುದಾದ್ರೆ ದೇವರು ನಿಮ್ಮ ಪಕ್ಷದಲ್ಲಿ ಆತ ನೋಡಿಕೊಳ್ಳುವಾತನಾಗಿದ್ದಾನೆ. Come on, somebody shout hallelujah. Hallelujah ಅಂತ ಯಾರಾದರೂ ಹೇಳ್ರಿ. Amen. Hallelujah. Take this instrument. ಮತ್ತು ಈ ಒಂದು ತೂಕದ ಗುಂಡನ್ನು ತೆಗೆದುಕೊಳ್ಳ್ರಿ. This will help you to move towards perfection in your Christian life. ನಿಮ್ಮ ಕ್ರೈಸ್ತವ ಜೀವಿತವನ್ನ ಪರಿಪೂರ್ಣವಾಗಿ ಜೀವಿಸುವಂತೆ ಈ ತೂಕದ ಗುಂಡು ನಿಮಗೆ ಸಹಾಯ ಮಾಡುತ್ತದೆ. Amen. ಆಮೆನ್. Any error, ಯಾವುದೇ ಒಂದು ಸಮಸ್ಯೆ ಇದ್ದರಲ್ಲಿ will help you. ಅದು ನಿಮಗೆ ಸಹಾಯ ಮಾಡುತ್ತದೆ. Amen. Shall we all rise up to our places? ನಾವೆಲ್ಲರೂ ಎದ್ದು ನಿಂತುಕೊಳ್ಳಬಹುದಾ? What is the plumb line all about? ಮತ್ತು ಈ ಒಂದು ತೂಕದ ಗುಂಡು ಅಂತ ಹೇಳುವಾಗ ಅದರ ಅರ್ಥವೇನು? Brother, do you think that I should go and buy a plumb line from the hardware shop? ಅಣ್ಣ ಹೋಗಿ ನಾನು ಹಾರ್ಡ್ವೇರ್ ಶಾಪ್ ಅಲ್ಲಿ ಆ ತೂಕದ ಗುಂಡು ಕೊಂಡ್ಕೊಂಡು ಬರ್ಬೇಕಾ? Yesterday I went, I spent around 1 hour, 4 shops. I got it in the 4th shop. ಮತ್ತು 4 ಅಂಗಡಿಗಳು ಹುಡುಕಿದ ನಂತರ ನನಗೆ ಈ ಒಂದು ತೂಕದ ಗುಂಡು ಸಿಕ್ತು. Amen. You don't have to literally buy a plumb line. ಮತ್ತು ನೀವು ನಿಜವಾಗ್ಲೂ ಆ ಒಂದು ತೂಕದ ಗುಂಡನ್ನ ಕೊಂಡುಕೊಳ್ಳುವಂತ ಅವಶ್ಯಕತೆ ಇಲ್ಲ. What is a plumb line? ಆ ಒಂದು ತೂಕದ ಗುಂಡು ಅಂತ ಹೇಳುವಾಗ ಅದರ ಅರ್ಥ ಏನು? The word is the plumb line. ದೇವರ ವಾಕ್ಯ ಅದು ತೂಕದ ಗುಂಡು ಆಗಿದೆ. Amen. Can you say this with me? The word is the plumb line. The word is the plumb line. Word is a plumb line. The word is the plumb line. The word is a plumb line. ದೇವರ ವಾಕ್ಯ ದೇವರ ವಾಕ್ಯವೇ ತೂಕದ ಗುಂಡಾಗಿದೆ. ತೂಕದ ಗುಂಡಾಗಿದೆ. ಹೇಳ್ರಿ ಜೋರಾಗಿ, ದೇವರ ವಾಕ್ಯವು ತೂಕದ ಗುಂಡಾಗಿದೆ. Amen. Amen. There are some churches that give this promise cards.
ಮತ್ತು ಕೆಲವು ಸಭೆಗಳಲ್ಲಿ ಈ ಒಂದು ವಾಗ್ದಾನ ಎಂಬುದಾಗಿ ಅವ್ರು ಕೊಡ್ತಾ ಇರ್ತಾರೆ. I don't like it. I'm not against it. I don't like it. ಅದಕ್ಕೆ ವಿರುದ್ಧವಾಗಿ ನಾನಿಲ್ಲ, ಆದ್ರೆ ಅದು ನನಗೆ ಇಷ್ಟ ಇಲ್ಲ. When you have this plumb line full of 33,000 promises, you don't have to wait for that which you get a card and say, oh, this promise is for me. ಮತ್ತು ಈ ಒಂದು ವಾಗ್ದಾನ ಈ ಒಂದು ತಿಂಗಳಿಗಾಗಿ ವರ್ಷಕ್ಕಾಗಿ ಎಂಬುದಾಗಿ ನೋಡದಂತೆ ಆ ತೂಕದಗುಂಡು, ದೇವರ ವಾಕ್ಯದ ತೂಕದಗುಂಡು ನಮಗೆ 34,000 ವಾಗ್ದಾನಗಳನ್ನ ಅದು ನಮಗೆ ಕೊಡುತ್ತದೆ. Amen. ಆಮೆನ್. This is the plumb line. ಇದೇ ಆ ಒಂದು ತೂಕದ ಗುಂಡಾಗಿದೆ. This is the plumb line. ಆ ದೇವರ ವಾಕ್ಯವೇ ತೂಕದ ಗುಂಡು. Amen. ಆಮೆನ್. Read it. ಇದನ್ನು ಓದಿರಿ. Set yourself right in accordance to the word of God. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಜೀವಿತಗಳನ್ನು ಅದನ್ನ ಇಟ್ಟುಕೊಳ್ಳೋಣ. Don't compromise with the principles of God's word. ಮತ್ತು ಆ ದೇವರ ವಾಕ್ಯಕ್ಕೆ ಎಂದಿಗೂ ನಾವು ಒಪ್ಪಂದ ಮಾಡಿಕೊಳ್ಳುವುದು ಬೇಡ. Don't compromise. ಮತ್ತು ಎಂದೆಂದಿಗೂ ಒಪ್ಪಂದ ಮಾಡೋದು ಬೇಡ. When you align yourself with that of God's word, I tell you, you will see the blessings of God flow in your life. ದೇವರ ವಾಕ್ಯದ ಪ್ರಕಾರ ನಿಮ್ಮ ಜೀವಿತಗಳನ್ನು ನೀವು ಇಟ್ಟುಕೊಳ್ಳುವಾಗ ನೀವು ದೇವರ ಒಂದು ಆಶೀರ್ವಾದ ಸುರಿಮಳೆಯನ್ನು ನೀವು ಕಾಣ್ತೀರಾ. Amen. Hallelujah. Hallelujah. This morning, ಇಂದು ಬೆಳಿಗ್ಗೆ we are not here to point out your thought life or your speech life. ಮತ್ತು ನಿಮ್ಮ ಆಲೋಚನೆ ವಿಚಾರಗಳ ಬಗ್ಗೆ ಆ ಒಂದು ತಪ್ಪು ಕಂಡುಹಿಡಿಯುವುದು ಮತ್ತು ನಿಮ್ಮ ಬಗ್ಗೆ ತಪ್ಪು ಕಂಡುಹಿಡಿಯುವುದು ಆಗಿ ನಾವು ಮಾತನಾಡ್ತಾ ಇಲ್ಲ. We are here that the plumb line will help us to grow and develop a personal relationship with God. ಮತ್ತು ನಾವಿಲ್ಲಿರುವುದು ಮತ್ತು ಆ ಒಂದು ದೇವರ ಜೊತೆ ವೈಯಕ್ತಿಕವಾಗಿ ಆತ್ಮೀಯತೆ ಸಂಬಂಧದಲ್ಲಿ ನಾವು ಬಲಪಡುವುದನ್ನ ಅದನ್ನು ಮಾಡಲಿಕ್ಕಾಗಿ ನಾವಿಲ್ಲಿದ್ದೇವೆ. Amen. I also need this plumb line. You also need this plumb line. ನನಗೆ ಸಹ ಈ ಒಂದು ತೂಕದ ಗುಂಡು, ದೇವರ ವಾಕ್ಯದ ತೂಕದ ಗುಂಡು ಅವಶ್ಯಕತೆ ಇದೆ. ನಿಮಗೂ ಸಹ ಅದರ ಅವಶ್ಯಕತೆ ಇದೆ. Everybody needs this. ಮತ್ತು ಎಲ್ಲರಿಗೂ ಬೇಕು ನಮಗೆ. Amen. ಆಮೆನ್. Even as we prepare our lives. ಮತ್ತು ನಾವು ನಮ್ಮ ಜೀವಿತಗಳನ್ನು ಸಿದ್ಧಪಾಟು ಮಾಡಿಕೊಳ್ಳುತ್ತಿರಲಾಗಿ This remarkable day, 31st of December 2023. 31ನೇ ಒಂದು ಡಿಸೆಂಬರ್ 2023 ಈ ಇಸ್ವಿಯಲ್ಲಿ ಈ ಒಂದು ದಿನದಲ್ಲಿ I want you to take a decision. ಮತ್ತು ನೀವು ಒಂದು ನಿರ್ಧಾರ ಮಾಡಬೇಕೆಂಬುದಾಗಿ ನಾನು ಬಯಸ್ತೇನೆ. Tell God, ದೇವರಿಗೆ ಹೇಳ್ರಿ, I want to work on my life. ನಾನು ನನ್ನ ಜೀವಿತದ ಮೇಲೆ ಕೆಲಸ ಮಾಡಬೇಕು ಅಥವಾ ಕಾರ್ಯ ಮಾಡಬೇಕು. I want to work on my spiritual life. ನನ್ನ ಆತ್ಮಿಕ ಜೀವಿತದ ಒಂದು ಕಾಳಜಿ ನಾನು ವಹಿಸುತ್ತೇನೆ. Whatever has happened. ಏನೆಲ್ಲ ಗದ್ದಲ ಆಯ್ತು ಅದು ಆಯ್ತು. I used to drink enough. ನಾನು ಮುಂಚಿತವಾಗಿ ಕುಡಿತಾ ಇದ್ದೆ, ಅದು ಸಾಕು. I used to eat that gutka. Okay. ಆ ಒಂದು ಗುಟ್ಕಾ ತಿಂತಾ ಇದ್ದೆ, ಅದು ಸಾಕು. I used to smoke. Okay. ಮತ್ತು ನಾನು ಆ ಒಂದು ಸಿಗರೆಟ್ ಸೇರ್ತಾ ಇದ್ದೆ, ಅದು ಸಾಕು. I was a slanderer. Okay. ಮತ್ತು ನಾನು ಯಾವಾಗಲೂ ದುರ್ಭಾಷೆ ಮಾತನಾಡ್ತಿದ್ದೆ, ಅದು ಸಾಕು. I was a discouragement to many people. It's okay. ಮತ್ತು ಅನೇಕರಿಗೆ ನಾನು ನಿರುತ್ಸಾಹಪಡಿಸ್ತಾ ಇದ್ದೆ, ಅದು ಸಾಕು. But now, ಆದ್ರೆ ಈಗ I want to revert my life. ನನ್ನ ಜೀವಿತವನ್ನ ಅದನ್ನ ಪರಿವರ್ತನೆ ಮಾಡಲು ಬಯಸ್ತೇನೆ. I want to change my life. ನನ್ನ ಜೀವಿತವನ್ನ ಬದಲಿ ಮಾಡಲಿಕ್ಕೆ ಬಯಸ್ತೇನೆ. I want to change the way I think, oh God. ನಾನು ಯಾವ ರೀತಿಯಲ್ಲಿ ಯೋಚನೆಗಳು ಮಾಡ್ತಾ ಇದ್ದೀನಿ ಅದನ್ನ ಬದಲಾವಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ ದೇವರೇ. Somebody said, ಯಾರು ಹೇಳಿದ್ರು, if you change the way you think, you will change the way you live. ಮತ್ತು ನೀನು ಯೋಚನೆ ಮಾಡುವಂತ ವಿಧಾನವನ್ನು ನೀನು ಬದಲಾಯಿಸಿದ್ರೆ ನಿನ್ನ ಜೀವನ ಶೈಲಿಯೇ ಬದಲಾವಣೆ ಆಗುತ್ತದೆ ಅಂತ ಹೇಳಿದ್ರು. Lord, all these days, ಮತ್ತು ಎಲ್ಲಾ ದಿನಗಳು ದೇವರೇ, my words were destroying people. ನನ್ನ ಮಾತುಗಳು ಜನರನ್ನು ಅದು ನಾಶಪಡಿಸ್ತಾ ಇತ್ತು. But from today, ಆದ್ರೆ ಇಂದಿನಿಂದ my words will build somebody. ನನ್ನ ಮಾತುಗಳು ನುಡಿಗಳು ಇತರರನ್ನ ಕಟ್ಟುತ್ತದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Lord, all these days, ಈ ಎಲ್ಲಾ ದಿನಮಾನಗಳು my house was something that never contained the presence of God. ಮತ್ತು ನನ್ನ ಮನೆ ಎಂತ ಮನೆ ಆಗಿತ್ತಂದ್ರೆ ಆ ದೇವರ ಪರಿಸರ ಇಲ್ಲದಂತ ವಾತಾವರಣ ಇಲ್ಲದಂತ ಮನೆ ಆಗಿತ್ತು. But from today, ಆದ್ರೆ ಇಂದಿನಿಂದ I will take up that responsibility ನಾನು ಅದರ ಜವಾಬ್ದಾರಿಯನ್ನು ಕಾಳಜಿಯನ್ನು to ವಹಿಸುತ್ತೇನೆ. build the atmosphere of God. ಆ ದೇವರ ಪರಿಸರ ಆತನ ವಾತಾವರಣ ಇರುವಂತ ಮನೆಯಾಗಿ ನಾನು ನೋಡಿಕೊಳ್ತೇನೆ ಜಾಗೃತಿ. Lord, all these days I misutilized my body. ಈ ಎಲ್ಲಾ ದಿನಮಾನಗಳು ನನ್ನ ದೇಹವನ್ನ ದುರುಪಯೋಗ ಮಾಡಿದ್ದೇನೆ. From today, ಆದ್ರೆ ಇಂದಿನಿಂದ I'm going to make it holy and clean. ಇಂದು ನಾನು ಅದನ್ನ ಆ ಶುದ್ಧವಾಗಿಯೂ ಪವಿತ್ರವಾಗಿರುವುದನ್ನ ನಾನು ಕಾಳಜಿ ವಹಿಸುತ್ತೇನೆ. I'm going to make my body clean. ನನ್ನ ದೇಹವನ್ನ ಶುದ್ಧೀಕರಣಕ್ಕೆ ಒಪ್ಪಿಸುತ್ತೇನೆ. I'm going to keep my body holy. ನನ್ನ ದೇಹವನ್ನ ಪವಿತ್ರವಾಗಿ ಇಡುತ್ತೇನೆ. Lord, ದೇವರೇ, all these days ಎಲ್ಲ ದಿನಮಾನಗಳು I was a spectator in my church. ನನ್ನ ಸಭೆಯಲ್ಲಿ ನಾನು ಕೇವಲ ವೀಕ್ಷಿಸುವವನಾಗಿದ್ದೆ. From today, ಆದ್ರೆ ಇಂದಿನಿಂದ I will be a participator. ನಾನು ಅದರಲ್ಲಿ ಸಹಭಾಗತ್ವವನ್ನ ಭಾಗಿಯಾಗುತ್ತೇನೆ ಎಲ್ಲ ಒಂದು ಆ ಚಟುವಟಿಕೆಗಳಲ್ಲಿ. If I see some error, ಮತ್ತು ಏನಾದರೂ ತಪ್ಪು ನನಗೆ ಕಂಡು ಬಂದಲ್ಲಿ instead of talking against, ಅದರ ಬಗ್ಗೆ ನಾನು ಇತರರಿಗೆ ಹೇಳದಂತೆ ದೂರ I will stand in the gap and intercede. ನಾನು ಮಧ್ಯಸ್ಥಿಕೆ ಮಾಡುತ್ತಾ ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. Amen. ಆಮೆನ್. Hallelujah. Shall we all close our eyes? ನಮ್ಮೆಲ್ಲ ಕಣ್ಣುಗಳನ್ನು ಮುಚ್ಚುತ್ತಾ This morning, ಇಂದು ಬೆಳಿಗ್ಗೆ let this instrument help you to develop an intimate relationship with God. ಈ ಒಂದು ತೂಕದ ಗುಂಡು, ಈ ಒಂದು ಉಪಕರಣ ದೇವರ ಜೊತೆ ನಿಕಟವಾದಂತ ಒಂದು ಸಂಬಂಧದಲ್ಲಿ ಬರುವಂತೆ ಅದು ಸಹಾಯ ಮಾಡಿ. You know
yourself very well. ನಿನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತದೆ. You are your best judge. You are your best judge. ಮತ್ತು ನೀನೇ ನಿನ್ನನ್ನು ಚೆನ್ನಾಗಿ ನ್ಯಾಯ ಮಾಡುವಂತ. You know your mind. ನಿನ್ನ ಮನಸ್ಸು ಎಂತದೆಂಬುದಾಗಿ ನೀನು ಚೆನ್ನಾಗಿ ಗುರುತಿಸ್ತೀಯ. You know the words that you speak. ಮತ್ತು ನೀನು ಮಾತನಾಡುವಂತ ಮಾತುಗಳು ಎಂತದೆಂಬುದಾಗಿ ನೀನು ಚೆನ್ನಾಗಿ ಗುರುತಿಸ್ತೀಯ. You know your attitudes. ನಿನ್ನ ಒಂದು ಮನಸ್ತತ್ವ ಎಂತದೆಂಬುದಾಗಿ ನೀನು ಚೆನ್ನಾಗಿ ಗೊತ್ತು. You know how your house is. ನಿನ್ನ ಮನೆ ಯಾವ ರೀತಿಯಲ್ಲಿ ಇದೆ ಅದು ಅದರ ಸ್ಥಿತಿ ನಿನಗೆ ಗೊತ್ತು. This morning, ಇದು ಬೆಳಿಗ್ಗೆ God is not wanting you to be an ordinary individual. God is calling you to be extraordinary in the kingdom of God. ಮತ್ತು ನೀನು ಒಂದು ಒಂಟಿಯಾಗಿ ಏಕಾಂಗಿಯಾಗಿ ನೀನು ಒಬ್ಬ ವ್ಯಕ್ತಿಯಾಗಿರಬೇಕೆಂಬುದಕ್ಕೆ ದೇವರು ಬಯಸ್ತಲ್ಲ, ಆದರೆ ನೀನು ಉತ್ತಮವಾಗಿ ಇರುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. Brother, you don't know, my house is filled with witchcraft. ನನ್ನ ಮನೆಯೆಲ್ಲ ಮಾಟ ಮಂತ್ರಗಳಿಂದ ತುಂಬಿದೆ, ನನಗೆ ಗೊತ್ತಿಲ್ಲ. If your house is filled with witchcraft, your presence should actually nullify the effect of witchcraft. If it is not happening, then I doubt whether you are born again. ಮತ್ತು ಇನ್ನು ನೀನು ಆ ದೇವರ ಸನ್ನಿಧಾನ ಎಲ್ಲ ಒಂದು ಮಾಟ ಮಂತ್ರಗಳನ್ನು ತೊಲಗಿಸ್ತದೆ, ಅದು ನಿನಗೆ ಭಯ ಇರುವುದಾದ್ರೆ ಮತ್ತು ನಾನು ನಿನಗೆ ಸಂದೇಹ ಪಡ್ತೇನೆ ಆ ಒಂದು ಮನೆಯಲ್ಲಿ ಏನು ಇಟ್ಕೊಂಡಿದೆ ಎಂಬುದಾಗಿ. If you are talking on somebody's back, you are not a born again child. ಮತ್ತು ಯಾರೋ ಒಬ್ಬರ ಬಗ್ಗೆ ಹಿಂದೆ ನೀನು ಮಾತನಾಡ್ತಾ ಇರುವುದಾದ್ರೆ ನೀನು ದೇವರ ಮಗು ಅಲ್ಲ. This morning, ಇಂದು ಬೆಳಿಗ್ಗೆ the presence of God is here ದೇವರ ಸನ್ನಿಧಾನವು ನಮ್ಮಲ್ಲಿದೆ ಪ್ರಿಯರೇ, to touch us, ನಮ್ಮನ್ನು ಮುಟ್ಟುತ್ತಾ to deliver us. ನಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಆತನ ಸನ್ನಿಧಿ ನಮ್ಮಲ್ಲಿದೆ. Work on yourself. ನಿಮ್ಮ ಬಗ್ಗೆ ನೀವು ಕಾರ್ಯ ಮಾಡಿರಿ. Work on yourself. ನಿಮ್ಮ ಮೇಲೆ ನೀವು ಕಾರ್ಯ ಮಾಡಿರಿ. Say, Lord, I want to change myself. ಕರ್ತನೇ, ನನ್ನನ್ನು ಬದಲಾವಣೆ ಮಾಡಿಕೊಳ್ಳಲು ಬಯಸುತ್ತೇನೆ. I need a change. ನನಗೆ ಬದಲಾವಣೆ ಬೇಕು. I want to change. ನಾನು ಬದಲಾವಣೆ ಆಗ್ತೇನೆ. Can I ask you to lift your hands up towards God? ಮತ್ತು ನೀವು ದೇವರ ಕಡೆ ನಿಮ್ಮ ಕೈಗಳ ಮೇಲೆ ಎತ್ತುವುದಕ್ಕೆ ನಾನು ಕೇಳಿಕೊಳ್ಳಬಹುದಾ? Can you lift up your hands to go towards heaven? ಮತ್ತು ಪರಲೋಕದ ಕಡೆ ನಿಮ್ಮ ಕೈಗಳ ಮೇಲೆ ಚಾಚಬಹುದಾ? And say, Lord, change my heart. ಮತ್ತು ದೇವರಿಗೆ ಹೇಳ್ರಿ, ದೇವರೇ ನನ್ನ ಹೃದಯವನ್ನು ಬದಲಾಯಿಸು. Change my heart. ನನ್ನ ಹೃದಯವನ್ನು ಬದಲಾಯಿಸು. I need to change. ನಾನು ಬದಲಾವಣೆ ಆಗಬೇಕು. My family needs to change. ನನ್ನ ಕುಟುಂಬ ಬದಲಾವಣೆ ಆಗಬೇಕು. My house needs to change. ನನ್ನ ಮನೆ ಬದಲಾವಣೆ ಆಗಬೇಕು. Lord, change everywhere this morning, oh God. ಇಂದು ಎಲ್ಲ ಒಂದು ವರ್ಗದಲ್ಲಿ ಬದಲಾವಣೆ ಬರಲಿ ಸ್ವಾಮಿ. If you change your thinking, ನಿನ್ನ everything around you will begin to change. ನಿಮ್ಮ ಆಲೋಚನೆ ವಿಚಾರಗಳಿಗೆ ಬದಲಾವಣೆ ಬಂದರೆ ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಅದು ಬದಲಾವಣೆ ತರುತ್ತದೆ. Mahatma Gandhiji once said, you are the change that you are looking in the world for. ಲೋಕದಲ್ಲಿ ಬಯಸುವಂತ ಆ ಒಂದು ಬದಲಾವಣೆ ಅದು ನೀನೇ ಆಗಿದ್ದೆ ಎಂಬುದಾಗಿ ಆ ಒಂದು ಮಹಾತ್ಮ ಅವರು ಹೇಳ್ತಾರೆ. This morning, deal with yourself. Just a minute. This morning, deal with yourself. ಇಂದು ಬೆಳಿಗ್ಗೆ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿರಿ. And after that, we're going to pray. ಮತ್ತು ನಿಮ್ಮ ನೀವು ನೋಡಿಕೊಳ್ತಾ ನೀವು ಪ್ರಾರ್ಥನೆ ಮಾಡಿರಿ. Something will happen to you this day here, right here. ಈಗ ಈ ಕ್ಷಣದಲ್ಲಿ ನಿಮ್ಮ ಜೀವಿತದಲ್ಲಿ ಏನೋ ಆಗುವುದನ್ನು ನೀವು ಅಪೇಕ್ಷಿಸಿದ್ರೆ ಆಗುತ್ತದೆ. Many times it is our attitudes or egos that have kept God from working in our lives. ಮತ್ತು ನಮಗಿರುವಂತಹ ಒಂದು ಮನಸ್ತತ್ವ ಅಥವಾ ನಮ್ಮ ಒಂದು ವಿಚಾರಗಳು ದೇವರ ಬಗ್ಗೆ ಅದು ನಮ್ಮನ್ನು ದೇವರಿಂದ ದೂರ ಅಗಲಿಸಿದೆ, ದೂರ ಇಟ್ಟಿದೆ. Isaiah 59 and verse 2. ಯೆಶಾಯ 59 2ನೇ ವಚನ. Our iniquities have separated us from God. God has not separated. We ourselves have separated. ನಮ್ಮ ತಪ್ಪುಗಳೇ ಪಾಪಗಳೇ ದೇವರನ್ನ ನಮ್ಮಿಂದ ದೂರ ಮಾಡಿಬಿಟ್ಟಿದೆ. So this morning, ಇಂದು ಬೆಳಿಗ್ಗೆ even as we ask God for ಮತ್ತು His purging process in our lives, ದೇವರು ಅದನ್ನು ಪರಿಶೀಲನೆ ಮಾಡುವುದಕ್ಕಾಗಿ ನಮ್ಮನ್ನು ಶುದ್ಧ ಮಾಡುವುದಕ್ಕಾಗಿ ನಾವು ಅನುಮತಿ ಮಾಡುವಾಗ we're going to pray ನಾವು ಪ್ರಾರ್ಥನೆ ಮಾಡೋಣ. and God is going to do something right here. ಮತ್ತು ದೇವರು ಏನೋ ಇಲ್ಲಿ ಮಾಡ್ಲಿಕ್ಕಿದ್ದಾನೆ ಈ ಕ್ಷಣವೇ. Amen. Amen. Come on, everybody. ಎಲ್ಲರೂ The next few more minutes, ಮತ್ತು ಕೆಲವು ಕ್ಷಣಗಳು ಮುಂದೆ let's give our best to God. ನಮ್ಮ ಉತ್ತಮವಾದ ದೇವರಿಗೆ ನಾವು ಕೊಡೋಣ ಪ್ರಿಯರೇ. ನಾನು ಏನು
your desire this morning. ಮತ್ತು ಅದೇ ನಿಮ್ಮ ತವಕ ಆಸೆಯಾಗಿದೆ. Lord, I need your presence. ಕರ್ತನೇ, ನಿನ್ನ ಸನ್ನಿಧಾನ ನನಗೆ ಬೇಕು. I need more of you, O God. ಮತ್ತು ಹೆಚ್ಚೆಚ್ಚಾಗಿ ನೀನು ಬೇಕು ದೇವ. This morning if you prayed, ಮತ್ತು ಇಂಥ ಪ್ರಾರ್ಥನೆ ನೀನು ಮಾಡಿರುವುದಾದರೆ, Lord, I need more of you. ಕರ್ತನೇ, ನೀನು ಹೆಚ್ಚೆಚ್ಚಾಗಿ ನನಗೆ ಬೇಕು ಅಂತ ನೀವು ಹೇಳಿರುವುದಾದರೆ, I tell you, something will happen. Right? ಏನು ಆಗುತ್ತದೆ ಕರ್ತನ ಸನ್ನಿಧಾನದಲ್ಲಿ. Come on, lift up your hands. We're going to pray this morning. ಮತ್ತು ಕೈಗಳ ಮೇಲೆ ಕೆತ್ತುತ್ತಾ ಈಗ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. And even as we pray, ಮತ್ತು ಪ್ರಾರ್ಥನೆ ಮಾಡ್ತಿರಲಾಗಿ believe ಮತ್ತು ನಂಬಿರಿ, that something will happen right here. ಮತ್ತು ಈಗ ಏನು ಆಗುತ್ತದೆ ಎಂಬುದಾಗಿ ನೀವು ನಂಬಿರಿ. Sickness has to flee because there is presence of God. ದೇವರ ಸನ್ನಿಧಾನ ಇದ್ದ ಕಾರಣವಾಗಿ ಅನಾರೋಗ್ಯವು ತೊಲಗಿ ಹೋಗಲೇಬೇಕು. Amen. If you are in a confused state, something will happen right here. ಮತ್ತು ಒಂದು ವೇಳೆ ನೀವು ಒಂದು ಕನ್ಫ್ಯೂಸ್ ನಲ್ಲಿ ಇರುವುದಾದರೆ ದೇವರು ಅದನ್ನು ಬಿಡಿಸುತ್ತಾನೆ. If you are looking for a miracle, ಮತ್ತು ನೀವು ಅದ್ಭುತಕ್ಕಾಗಿ ಎದುರು ನೋಡ್ತಾ the ಇರುವುದಾದರೆ, God of miracles is in this place. ಮತ್ತು ಅದ್ಭುತ ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. If you have been looking for the fruit of your womb, ನಿಮ್ಮ ಒಂದು ಗರ್ಭ ಒಂದು ಧಾರಣೆಗಾಗಿ ನೀವು ಪ್ರಾರ್ಥನೆ ಮಾಡ್ತಿರುವುದಾದರೆ, so now this morning something will happen to your womb. ಇಂದು ಬೆಳಿಗ್ಗೆ ಆ ಗರ್ಭದಲ್ಲಿ ಏನೋ ಆಗುತ್ತದೆ, ಆರೋಗ್ಯ ಬರುತ್ತದೆ. If you've been looking for a financial breakthrough, ಮತ್ತು ಒಂದು ಆರ್ಥಿಕ ಒಂದು ಸ್ಥಿತಿಯಲ್ಲಿ ಒಂದು ಬಿಡುಗಡೆ ನೀವು ಕಾಣ್ತಾ the ಇರುವುದಾದರೆ, God of provision is going to meet you at the point of your need. ಒದಗಿಸುವಂತ ದೇವರು ನಿಮ್ಮ ಒಂದು ಅವಶ್ಯಕತೆ ಒಂದು ಸಮಯದಲ್ಲಿ ಅದನ್ನು ಒದಗಿಸುತ್ತಾನೆ. Are you ready to pray with me? ಮತ್ತು ನನ್ನ ಸಂಗಡ ಪ್ರಾರ್ಥನೆ ಮಾಡಲಿಕ್ಕೆ Are you ಸಿದ್ಧರಾಗಿದ್ದೀರಾ? ready to pray with me? ನನ್ನ ಜೊತೆ ಪ್ರಾರ್ಥನೆ ಮಾಡಲಿಕ್ಕೆ Come ಸಿದ್ಧರಾಗಿದ್ದೀರಾ? on, if you are ready to pray with me, lift up your hands. ನೀವು ನನ್ನ ಜೊತೆ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗಿದ್ದರೆ ನಿಮ್ಮ ಕೈಗಳ ಮೇಲೆ ಕೆತ್ತು. Father, in the name of Jesus, ತಂದೆ ಯೇಸುವಿನ ನಾಮದಲ್ಲಿ, Lord, we want to thank you for you are a miracle working God. ಕರ್ತನೆ, ನೀನು ಅದ್ಭುತ ಮಾಡುವಂತ ಕರ್ತನಾಗಿದ್ದಿ, ಅದಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. Lord, thank you for your word says in John chapter 1 and verse 12 that we are your children. ಕರ್ತನೆ, ಯೋಹಾನ 1:12 ಕರ್ತನೆ, ನೀನು ನಮಗೆ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟಿದ್ದಿ, ಅದಕ್ಕಾಗಿ ವಂದನೆ. This morning we commit your people, O God, ನಿನ್ನ ಜನರನ್ನು ನಿನಗೆ ಸಮರ್ಪಿಸುತ್ತೇವೆ ಇಂದು ಬೆಳಿಗ್ಗೆ in the name of Jesus. ಯೇಸು ನಾಮದಲ್ಲಿ. Hey, we take authority over every infirmities over their bodies. ಓ, ಅವರ ಶರೀರದಲ್ಲಿ ಎಲ್ಲ ಒಂದು ಅನಾರೋಗ್ಯದ ಮೇಲೆ ನಾವು ವಶ ಮಾಡುತ್ತೇವೆ ಯೇಸುವಿನ ನಾಮದಲ್ಲಿ. We command every sickness out in Jesus' name. ಪ್ರತಿಯೊಂದು ಅನಾರೋಗ್ಯ ಅದು ಬಾಗಲೇಬೇಕು, ತೊಲಗಬೇಕು ಯೇಸುವಿನ ನಾಮದಲ್ಲಿ. Every pains in your bodies, we command you leave in Jesus' name. ಪ್ರತಿಯೊಂದು ಶರೀರದಿಂದ ನೋವುಗಳು ಶರೀರವನ್ನು ಬಿಟ್ಟು ತೊಲಗು ಯೇಸು ನಾಮದಲ್ಲಿ. By his wounds, we declare you are healed this morning. ಆತನ ಬಾಸುಂಡೆಗಳಿಂದ ನೀವು ಗುಣವಾದಿರಿ ಎಂಬುದಾಗಿ ನಾವು ನಿಮ್ಮನ್ನು ಘೋಷಿಸುತ್ತೇವೆ ಯೇಸು ನಾಮದಲ್ಲಿ. ಸ್ವಸ್ಥರಾದಿರಿ, You are healed this morning. ನೀನು ಸ್ವಸ್ಥನಾದಿ ಇಂದು ಯೇಸು ನಾಮದಲ್ಲಿ. Come on, receive your physical miracle right now in Jesus' name. ನಿಮ್ಮ ಶಾರೀರಿಕ ಅದ್ಭುತವನ್ನ, ಸ್ವಸ್ಥತೆಯನ್ನ ಈಗಲೇ ಸ್ವೀಕರಿಸಿರಿ ಯೇಸು ನಾಮದಲ್ಲಿ. If you've been looking for a financial miracle, ಮತ್ತು ಆರ್ಥಿಕ ಒಂದು ದುಸ್ಥಿತಿಯಲ್ಲಿ ಒಂದು ಆರೋಗ್ಯ ನೀವು ನೋಡ್ತಾ ಇರುವುದಾದ್ರೆ, this morning the power of God's word declares that he is our Jehovah Jireh. ಮತ್ತು ಆ ದೇವರ ಒಂದು ಸರ್ವಶಕ್ತ ವಾಕ್ಯ ಅದು ಹೇಳ್ತದೆ, ಆತನು ಯೆಹೋವಾ ಈರೆ ಆಗಿದ್ದಾನೆ ನಮಗಾಗಿ, Our provider. ನಮಗೆ ಒದಗಿಸುವವನು. Come on, seek his face right now. ಆತನು ನೀವು ಹುಡುಕಿರಿ ಪ್ರಿಯರೇ, In the name of ಈ Jesus. ಸಮಯದಲ್ಲಿ ಯೇಸು ನಾಮದಲ್ಲಿ. Lord, we pray for a financial breakthrough over every family, over every individual in the name of Jesus. ಪ್ರತಿಯೊಂದು ಕುಟುಂಬದ ಮೇಲೆ, ಆರ್ಥಿಕ ಒಂದು ದುಸ್ಥಿತಿಯ ಮೇಲೆ ಆರೋಗ್ಯ ನುಡಿತೇವೆ. ಓ, ಅವಶ್ಯಕತೆ ನೀಗಿಸಲ್ಪಡಲಿ ಈಗಲೇ ಯೇಸು ನಾಮದಲ್ಲಿ. I proclaim and declare that your houses shall always be filled. You shall never lack any good thing because he is our good shepherd. ನಿಮ್ಮ ಮನೆಗಳು, ನಿಮ್ಮ ಭರಣಿಗಳು ಯಾವಾಗಲೂ ತುಂಬಿ ತುಳುಕಲಿ ಮತ್ತು ನೀವು ಎಂದಿಗೂ ಕೊರತೆಯಲ್ಲಿ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. If you are confused, this morning we proclaim and declare the direction of God over your lives, over your careers, over your studies in Jesus' name. ನೀವು ಒಂದು ವೇಳೆ ಗೊಂದಲಕ್ಕೆ, ಗಲಿಬಿಲಿಗೆ ಒಳಗಾಗಿರುವುದಾದ್ರೆ ನಿಮ್ಮ ಒಂದು ಉದ್ಯೋಗದ ಮೇಲೆ, ನಿಮ್ಮ ಒಂದು ವ್ಯಾಪಾರದ ಮೇಲೆ, ನಿಮ್ಮ ಒಂದು ವಿದ್ಯಾಭ್ಯಾಸದ ಮೇಲೆ ನಾವು ಒಂದು ದೇವರ ಒಂದು ಮಾರ್ಗವನ್ನು ನಾವು ಘೋಷಿಸ್ತೇವೆ ಯೇಸು ನಾಮದಲ್ಲಿ. The Spirit of God tells me ಮತ್ತು ಕರ್ತನ ಆತ್ಮನು ನುಡಿತಾನೆ, there is somebody here. ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ನೀವಿದ್ದೀರಿ. You have been troubled by your employer.
ಮತ್ತು ನಿಮಗೆ ಕೆಲಸ ಕೊಟ್ಟವರಿಂದ ಒಂದು ಕಿರುಕುಳವನ್ನು ನೀವು ಅನುಭವಿಸ್ತಾ ಇದ್ದೀರಿ. You have been troubled every day. It's a pain for you, agony for you in your workplace. ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಆ ಯಜಮಾನಿಂದ ಒಂದು ಕಿರುಕುಳ ನೀವು ಕಾಣ್ತಾ ಇದ್ರೆ ಪ್ರತಿದಿನ. This has been happening for some time. ಮತ್ತು ಕೆಲವು ಕಾಲಗಳಿಂದ ಇದು ಆಗ್ತಾ ಇದೆ. This morning, ಇಂದು ಬೆಳಿಗ್ಗೆ as a man of God, ದೇವರ ಸೇವಕನಾಗಿ I pray ನಾನು ಪ್ರಾರ್ಥಿಸ್ತೇನೆ, from tomorrow, ನಾಳೆಯಿಂದ situation is going to change over that area in the name of Jesus. ಆ ಒಂದು ಭಾಗದಲ್ಲಿ ಆ ಒಂದು ಸ್ಥಳದಲ್ಲಿ ಒಂದು ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ ಯೇಸುವಿನ ನಾಮದಲ್ಲಿ. You will no more be troubled. ಮತ್ತು ಆ ಕಿರುಕುಳ ನಿನ್ನ ಬಳಿ ಬರುವುದಿಲ್ಲ. A special favor of God is going to come upon you right now. ದೇವರ ಮೆಚ್ಚುಗೆ ಈಗನೇ ಆ ನಿನ್ನ ಮೇಲೆ ಬಿಡುಗಡೆ ಘೋಷಿಸ್ತೇನೆ ಯೇಸು ನಾಮದಲ್ಲಿ. You are right here in the sanctuary. ಮತ್ತು ಇಲ್ಲಿ ಈ ಆಲಯದಲ್ಲಿ ನೀತಿಯ And this morning I proclaim and prophesy over your life. ನಿಮ್ಮ ಜೀವಿತದ ಮೇಲೆ ನಾನು ಪ್ರವಚಿಸ್ತೇನೆ, ಪ್ರವಾದನೆ ಮಾಡ್ತೇನೆ ಯೇಸು ನಾಮದಲ್ಲಿ. Things are going to change. ಮತ್ತು ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. Things are going to change. ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. Father, we give you all the glory. ಮತ್ತು ಯೇಸುವಿನ ನಾಮದಲ್ಲಿ ತಂದೆ, Lord, let every household be blessed this morning. ಪ್ರತಿಯೊಂದು ಮನೆಯು ಸ್ವಾಮಿ ಅದು ಆಶೀರ್ವದಿಸಲ್ಪಟ್ಟಿದೆ, ಅದಕ್ಕಾಗಿ ಸ್ತೋತ್ರ. These will be people who will never stretch out their hands to ask, but they will be people who will give. ಮತ್ತು ಈ ಜನರು ಸ್ವಾಮಿ ಎಂದಿಗೂ ತೆಗೆದುಕೊಳ್ಳುವುದಕ್ಕಾಗಿ ತಮ್ಮ ಕೈಗಳನ್ನು ಚಾಚುವುದಿಲ್ಲ, ಆದರೆ ಈ ಕೈಗಳು ಕೊಡಲ್ಪಡುವುದಕ್ಕಾಗಿ ಚಾಚುತ್ತವೆ ಯೇಸು ನಾಮದಲ್ಲಿ. Because our God is mighty. ಯಾಕಂದ್ರೆ ನಮ್ಮ ದೇವರು ಸರ್ವಶಕ್ತನು. The God whom we look up to is greater than any need of yours. ನಾವು ಎದುರು ನೋಡುವಂತ ದೇವರು ನಮ್ಮ ಎಲ್ಲ ಯಾವುದೇ ಅವಶ್ಯಕತೆಗಳಿಗಿಂತ ಆತನು ಉನ್ನತನು, ಉತ್ತಮನಾಗಿದ್ದಾನೆ. You shall never lack any good thing in your lives. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವ ಕುಂದು ಕೊರತೆ ಇಲ್ಲದಂತೆ ನೀವು ಬದುಕುತ್ತೀರಾ. Because He is your provider. ಯಾಕೆಂದ್ರೆ ಒದಗಿಸುವ ಆತನು ಆ ಸರ್ವಶಕ್ತನಾದಂತ ದೇವರು. Father, we bless you this morning. ಕರ್ತನೇ ನಿನಗೆ ವಂದನೆ ಸಲ್ಲಿಸುತ್ತೇನೆ. We pray for all those who are seeking a fruit of the womb, God. ಕರ್ತನೇ ಗರ್ಭಧಾರಣೆಗಾಗಿ ಎದುರು ನೋಡ್ತಾ ಇರುವಂತ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. The wait is over. ಮತ್ತು ಕಾಯುವಂತ ಕಾಲ ಅದು ನಿಂತು ಹೋಯಿತು. The wait is over. ಕಾಯುವಂತ ಕಾಲ ನಿಂತು ಹೋಯಿತು. This morning, as servants of the living God, ಮತ್ತು ದೇವರ ಸೇವಕರಾಗಿ ನಾವು ಮಾತನಾಡುತ್ತೇವೆ. we proclaim and declare. ನಾವು ಘೋಷಿಸುತ್ತೇವೆ, ಬಿಡುಗಡೆ ಮಾಡುತ್ತೇವೆ. We speak life into those wombs in the name of Jesus. ಓ ಆ ಒಂದು ಗರ್ಭಗಳಿಗೆ ಜೀವ ನುಡಿತೇವೆ ಯೇಸುವಿನ ನಾಮದಲ್ಲಿ. Every medical complications out in Jesus' name. ವೈದ್ಯಕೀಯವಾಗಿ ಅಸಾಧ್ಯವಾದವುಗಳನ್ನ ನಾವು ಅಲ್ಲಗಳಿದ್ದೇವೆ ಯೇಸು ನಾಮದಲ್ಲಿ. For whatever reason the wombs are shut today, this morning, listen, you are going to be open. ಮತ್ತು ಯಾವುದೇ ಕಾರಣಕ್ಕಾಗಿ ಆ ಗರ್ಭವು ನಿಂತು ಹೋಗಿರಬಹುದು, ಆದ್ರೆ ಇಂದು ಬೆಳಿಗ್ಗೆ ನಾವು ಮಾತನಾಡ್ತೇವೆ ಆ ಗರ್ಭವು ತೆರೆಯಲ್ಪಡಲಿ, ಅದು ಫಲವತ್ತಾಗಿರಲಿ ಯೇಸು ನಾಮದಲ್ಲಿ. God remembered Hannah. ಮತ್ತು ಹನ್ನಾಳನ್ನ ಜ್ಞಾಪಿಸಿಕೊಂಡಂತ ದೇವರು This morning God is remembering you. ಮತ್ತು ದೇವರು ನಿನ್ನನ್ನು ಜ್ಞಾಪಿಸಿಕೊಳ್ತಾ ಇದ್ದಾನೆ. You're going to be fruitful in Jesus' name. ನೀನು ಫಲವರಿತವಾಗಿರುತ್ತೆ ಯೇಸು ನಾಮದಲ್ಲಿ. Father, we want to thank you. ಮತ್ತು ನಿನಗೆ ವಂದನೆ ಸಲ್ಲಿಸ್ತೇವೆ ತಂದೆ. Father, we give you all the glory. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ. Whatever needs your people have come with, oh God. ಮತ್ತು ಯಾವೆಲ್ಲ ಒಂದು ಅವಶ್ಯಕತೆಗಳಿಂದ ನಿನ್ನ ಜನರು ಬಂದಿದ್ದಾರೋ, Even as they go back, ಅವರು ಹಿಂತಿರುಗಿ ಹೋಗ್ತಿರಲಾಗಿ they're going to see that miracle happening, oh ಆ God. ಅದ್ಭುತಗಳನ್ನ ಎದುರು ನೋಡುವಂತ ಅದ್ಭುತಗಳು ಅವರ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ಅವರು ಕಾಣುತ್ತಾರೆ ಹೋಗುತ್ತಾರೆ. Lord, your word says in Jeremiah chapter 1 and verse 12, ಮತ್ತು ಯೆರೆಮೀಯ 1:12 ನೀನು ಆ ವಾಕ್ಯ ಹೇಳ್ತದೆ, you're going to fulfill the promise that you've spoken to your people. ನೀನು ಯಾವ ಒಂದು ವಾಗ್ದಾನವನ್ನು ನಿನ್ನ ಜನರಿಗೆ ಮಾತನಾಡಿದ್ಯೋ ಅದರ ಬಿಡುಗಡೆಯನ್ನ ನೀನು ಮಾಡುತ್ತೀಯಾ. We thank you, oh God. ನಿನಗೆ ವಂದನೆ ಸ್ವಾಮಿ. We give you all the glory. ಎಲ್ಲಾ ಮಹಿಮೆಯನ್ನು ಸಲ್ಲಿಸ್ತೇವೆ. We give you all the praise. ಎಲ್ಲಾ ಮಹಿಮೆಯನ್ನು ಸಲ್ಲಿಸ್ತೇವೆ. Because you're the only one who deserves it. ಮತ್ತು ಯಾಕೆಂದ್ರೆ ಆ ಮಹಿಮೆಗೆ ಯೋಗ್ಯನು ನೀನು ಮಾತ್ರ ಸ್ವಾಮಿ. In Jesus' name. ಯೇಸು ನಾಮದಲ್ಲಿ. Come on, everybody shout a loud amen. ಎಲ್ಲರೂ ಜೋರಾಗಿ ಆಮೆನ್ ಎಂದು ಹಲ್ಲೆಲೂಯಾ. Come on, give the Lord a loud clap offering and praise Him this morning. ಕರ್ತನಿಗೆ ಚಪ್ಪಾಳೆ ತಟ್ಟುತ್ತಾ ಆರ್ಭಟ ನೀನೇ ನಾ ದೇವರು, ಆರಾಧನೆ